ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರಿಸಾರ್ಟ್, ಕೆರಿಬೋಸ್ಗ, ಆಳಂದ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ದಿ ವಿಷನ್ ನೀಟ್ ಅಕಾಡೆಮಿ ಕಲಬುರಗಿ 2019 ಬ್ಯಾಚ್ ನ ಪ್ರವೇಶಗಳು ಪ್ರಾರಂಭಗೊಂಡಿವೆ. ಸಂಪರ್ಕಿಸಿ ಸನ್ನಿಧಾನ, ದೇವ್ನಗರ್ ಕ್ರಾಸ್, ಹಳೆ ಜೇವರ್ಗಿ ರಸ್ತೆ, ರಾಮ್ ಮಂದಿರ, ಕಲಬುರಗಿ. ವಿದ್ಯುತ್ ಶಕ್ತಿ ಉಳಿತಾಯ, ಸುರಕ್ಷತೆ ಹಾಗೂ ಅಪಘಾತಗಳನ್ನು ತಡೆಗಟ್ಟಲು ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸಲು ಚಿತ್ರಕಲಾ ಸ್ಪರ್ಧೆ ಮತ್ತು ಪ್ರದರ್ಶನ. ಕಲಬುರಗಿಯ MMK ಕಾಲೇಜ್ ಆಫ್ ವಿಜುವಲ್ ಆರ್ಟ್ಸ್ ನಲ್ಲಿ ಡಾಕ್ಟರ್ VG ಅಂದಾನಿ ಅವರಿಂದ ಚಾಲನೆ. PDA ಮಹಾವಿದ್ಯಾಲಯವು ಪ್ರತಿಭಾವಂತ ಇಂಜಿನಿಯರ್ಗಳನ್ನು ದೇಶಕ್ಕೆ ನೀಡಿದೆ. ಕಲಬುರಗಿ ವಾಣಿಜ್ಯ ತೆರಿಗೆ ಇಲಾಖೆ ಉಪಾಯುಕ್ತೆ ಮೀರಾ ಪಂಡಿತ್ ಅನಿಸಿಕೆ ವ್ಯಕ್ತ. ಗೋದುತಾಯಿ ದೊಡ್ಡಪಾಪ ಕಲಾ ಮತ್ತು ವಾಣಿಜ್ಯ ಪದವಿ ಮಹಿಳಾ ಮಹಾವಿದ್ಯಾಲಯ UPSC, KPSC ಮತ್ತು ಬ್ಯಾಂಕಿಂಗ್ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕೇಂದ್ರದ ಉದ್ಘಾಟನೆ. ಕಲಬುರಗಿಯ ಬನಾಳೆ ಆಸ್ಪತ್ರೆಯಲ್ಲಿ ಆಗಸ್ಟ್ 1 ರಿಂದ 7 ಸ್ತನಪಾನ ಸಪ್ತಾಹ ಕಾರ್ಯಕ್ರಮ. ಬನಾಳೆ ಆಸ್ಪತ್ರೆ ಮತ್ತು ರೋಟರಿ ಕ್ಲಬ್ ಆಫ್ ಇನ್ನರ್ ವೀಲ್ ಮಿಡ್ ಟೌನ್ ಸಹಯೋಗದಲ್ಲಿ ಆಯೋಜನೆ. ಮಧು ಸೇವಾ ಸಮಾಜ ಕಲ್ಯಾಣ ಕುಷ್ಠರೋಗ ಪ್ರತಿಷ್ಠಾನ ಸಂಸ್ಥೆಯ ಉದ್ಘಾಟನಾ ಸಮಾರಂಭ. ಕಲಬುರಗಿ ನಗರದ ಆಳಂದ್ ರಸ್ತೆಯ ಗಾಂಧಿ ಆಶ್ರಮ ಕಾಲೋನಿಯಲ್ಲಿ ಆಯೋಜನೆ. SS ತೆಗ್ನೂರು ಪದವಿ ಕಾಲೇಜಿನಲ್ಲಿ ಜರುಗಿದ ಸಮತತ್ವ ಬಿತ್ತ ಬನ್ನಿ ಸರ್ವೋದಯಕ್ಕಾಗಿ ಕಾರ್ಯಕ್ರಮ. ಕರ್ನಾಟಕ ವಚನ ಸಾಹಿತ್ಯ ಅಕಾಡೆಮಿ ಕೇಂದ್ರ ಸಮಿತಿ ಕಲಬುರಗಿ ವತಿಯಿಂದ ಆಯೋಜನೆ. ಗೆಳೆಯರ ಬಳಗದಿಂದ ವಿಜಯ್ ಕುಮಾರ್ ಚೌಹಾಣ್ ಅವರ 39ನೇ ಹುಟ್ಟುಹಬ್ಬ ಆಚರಣೆ. ಕಲಬುರಗಿ ನಗರದ ಚಂಪಾ ಕ್ರೀಡಾಂಗಣದ ಹತ್ತಿರದ ಅಂಧ ಬಾಲಕರ ಶಾಲೆಯಲ್ಲಿ ಆಯೋಜನೆ. ಭೀಮರಾಯ್ ಹೇಮ್ನೂರು ರಚಿಸಿದ ಮುಳ್ಳು ಚೆಲ್ಲಿದ ಹಾದಿಗೆ ಕೃತಿ. ಕಲಬುರಗಿ ಕನ್ನಡ ಭವನದ ಸುವರ್ಣ ಸಭಾಭವನದಲ್ಲಿ ಬಿಡುಗಡೆ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ರಾಘವೇಂದ್ರ ಎಂಬೋಗ್ಲೆ. ವಿದ್ಯುತ್ ಶಕ್ತಿ ಉಳಿತಾಯ, ಸುರಕ್ಷತೆ ಮತ್ತು ಅಪಘಾತಗಳನ್ನು ತಡೆಗಟ್ಟಲು ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಚಿತ್ರಕಲಾ ಸ್ಪರ್ಧೆ ಮತ್ತು ಪ್ರದರ್ಶನವನ್ನ ಏರ್ಪಡಿಸಲಾಗಿತ್ತು. ಕರ್ನಾಟಕ ಸರ್ಕಾರದ ಸಂಪೂರ್ಣ ಸ್ವಾಮ್ಯಕ್ಕೆ ಒಳಪಟ್ಟಿರುವ ಗುಲ್ಬರ್ಗಾ ವಿದ್ಯುತ್ ಶಕ್ತಿ ಸರಬರಾಜು ಕಂಪನಿ ನಿಯಮಿತ ನಿಗಮ ಕಚೇರಿ, ಸ್ಟೇಷನ್ ರಸ್ತೆ, ಕಲಬುರಗಿ ಹಾಗೂ MMK ಕಾಲೇಜ್ ಆಫ್ ವಿಜುವಲ್ ಆರ್ಟ್ ಕಲಬುರಗಿ ಇವರ ಸಹಯೋಗದಲ್ಲಿ ವಿದ್ಯುತ್ ಶಕ್ತಿ ಉಳಿತಾಯ ಮತ್ತು ವಿದ್ಯುತ್ ಶಕ್ತಿ ಸುರಕ್ಷತೆ ಹಾಗೂ ವಿದ್ಯುತ್ ಅಪಘಾತಗಳನ್ನು ತಡೆಗಟ್ಟಲು ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವ ಚಿತ್ರಕಲಾ ಸ್ಪರ್ಧೆ ಮತ್ತು ಪ್ರದರ್ಶನವು ದಿನಾಂಕ 6ನೇ ಆಗಸ್ಟ್ 2019 ಕಲಬುರಗಿ ನಗರದ MMK ಕಾಲೇಜ್ ಆಫ್ ವಿಜುವಲ್ ಆರ್ಟ್ ನ ಗ್ಯಾಲರಿಯಲ್ಲಿ ಜರುಗಿತು. ಈ ಚಿತ್ರಕಲಾ ಪ್ರದರ್ಶನಕ್ಕೆ MMK ಕಾಲೇಜ್ ಆಫ್ ವಿಜುವಲ್ ಆರ್ಟ್ಸ್ ನ ನಿರ್ದೇಶಕರಾದ ಡಾಕ್ಟರ್ ಅಂದಾನಿ VG ಚಾಲನೆ ನೀಡಿದರು. Second time I am coming to this college. First time I had come for the Beti Bachao Beti Padhao campaign. Avaga nimma paintings I was very impressed by it actually. So I thought ಆಯ್ತು ನಮ್ಮ ಜಸ್ತಾ ಮೂಲಕವೂ ಯಾವುದು ನಮ್ಮ ಏನ್ ವಿಷಯಗಳಿದೆ ಎಲೆಕ್ಟ್ರಿಕಲ್ ಸೇಫ್ಟಿ ಪ್ರಯಾರಿಟಿ ಬಗ್ಗೆ ಮತ್ತು ಎನರ್ಜಿ ಕನ್ಸರ್ವೇಷನ್ ಬಗ್ಗೆ ಇಂಥ ವಿಷಯಗಳನ್ನು ನಾವು ಜನರಿಗೆ ಹೇಳಕ್ಕೆ ಬದಲಾಗಿ ನಿಮ್ಮಂತ ಸ್ಟೂಡೆಂಟ್ಸ್ ಜನರಿಗೆ ಹೇಳಿದ್ರೆ ಥ್ರೂ ಯುವರ್ ಪೇಂಟಿಂಗ್ಸ್ ಅದು ಜನರಿಗೆ ಇನ್ನೂ ಚೆನ್ನಾಗಿ ಮುಟ್ತದೆ and it has greater reach. So I thought that this time, but I think the number of participants this time is quite less because avaga nan almost I had seen some 60 to 70 paintings. Today I think it is only 30. I think number of students are less now. But anyway, whatever concepts that you have shown today as far as energy conservation, electrical accidents is concerned, the concepts are very beautiful. ನಿಮ್ಮ ಕ್ರಿಯೇಟಿವಿಟಿ ಮೂಲಕ
how to avoid electrical accidents. That is, you are not supposed to touch lines, you are not supposed to go near transformers. ಯಾವುದೋ ಒಂದು ಲೈವ್ ವೈರ್ ಇದ್ರೆ ಅದು ಮುಟ್ಬಾರದು. ಇಂಥ ವಿಷಯಗಳನ್ನ ಜನರಿಗೆ ಸಾಮಾನ್ಯವಾಗಿ ಗೊತ್ತಾಗ್ತದೆ. ಆದರೂ ಸಹ ನಾವು ಏನ್ ನೋಡ್ತಾ ಇದ್ದೇವೆ, ಗ್ರಾಮೀಣ ಪ್ರದೇಶಗಳಲ್ಲಿ ಬಹಳ ಕಡೆ ಇಂಥ ವೈಲೇಷನ್ಸ್ ಆಗ್ತದೆ. They will take the cows for grazing, it will touch the line accidentally. ಇಲ್ಲಾಂದ್ರೆ ಬಟ್ಟೆ ಹಾಕ್ತಾರೆ ಲೈವ್ ವೈರ್ ಮೇಲೆ, ಇಲ್ಲಾಂದ್ರೆ ಕೈಟ್ ಇಲ್ಲ ಬಾಲ್. ಮೊನ್ನೆ ಒಂದು ಸ್ಕೂಲಲ್ಲಿ ಇದೇ ತರ ಒಂದು ಅಪಘಾತ ಆಯಿತು. ಬಾಲ್ ತಗೊಳ್ಳುವಾಗ ಈ ಟಚ್ ದ ಎಲೆಕ್ಟ್ರಿಕಲ್ ಲೈನ್ ಆಕ್ಸಿಡೆಂಟ್ಲಿ. ಸೊ ನಮ್ಮೆಲ್ಲರಿಗೂ ಅವೇರ್ನೆಸ್ ಸಾಕಷ್ಟು ಇದ್ರೂ ಸಹ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಅವೇರ್ನೆಸ್ ಸ್ವಲ್ಪ ಕಡಿಮೆನೇ ಇದೆ. ಸೊ ಈ ಅವೇರ್ನೆಸ್ ಎಲ್ಲ ಜನರಿಗೂ ಮುಟ್ಬೇಕಂತ ಜೆಸ್ಕಾಂ ಬಹಳ ಒಂದು ಎಫರ್ಟ್ಸ್ ನಾವು ಮಾಡ್ತಾ ಇದ್ದೇವೆ. ವಿ ಆರ್ ಟ್ರೈಂಗ್ ಟು ಪ್ರಮೋಟ್ ಅವರ್ ಕ್ಯಾಂಪೇನ್ ಥ್ರೂ ಎಫ್ ಎಂ ರೇಡಿಯೋದಲ್ಲಿ ಅನೌನ್ಸ್ಮೆಂಟ್ಸ್ ಮಾಡ್ತಾ ಇದ್ದೇವೆ, ಹೌ ಟು ಪ್ರಿವೆಂಟ್ ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್. ಸೊ ಅದೇ ತರ ನಿಮ್ಮ ಮೂಲಕ ಕೂಡ ನಾವು ಒಂದು ಕ್ಯಾಂಪೇನ್ಸ್ ಜನರಿಗೆ ರೀಚ್ ಮಾಡಿದ್ರೆ people will be able to accept it more. This was my opinion. So I had thank you all of you for participating in this JESCOM campaign first of all. And energy conservation. One issue is electrical accident. Second issue is energy conservation. Now noduvaga we are in a very critical stage in our country. Development current nodidre, you go to Delhi, you cannot inhale the air in Delhi. Delhi is so polluted. You cannot stay in Delhi without respiratory illness. What is the cause of so much of pollution? Andre mainly automobile pollution. Pollution because of excess consumption of vehicles. So ನಮ್ಮ ಕಂಟ್ರಿಯಲ್ಲಿ ಕೂಡ ನಾವು ಡೆವಲಪ್ಮೆಂಟ್ ಪಾತ್ ಅಲ್ಲಿ ಹೋಗ್ತಾ ಇದ್ದೇವೆ. ಬಟ್ ಹೌ ಟು ಡೂ ಡೆವಲಪ್ಮೆಂಟ್ ವಿತೌಟ್ ಪೊಲ್ಯೂಷನ್ ಅಂತ ನಾವು ಯೋಚನೆ ಮಾಡಬೇಕು. ಬಿಕಾಸ್ ಅಲ್ಟಿಮೇಟ್ಲಿ ಇಟ್ ಇಸ್ ನಾಟ್ ಓನ್ಲಿ ಅಸ್, ನಮ್ಮ ಜನರೇಷನ್, ನಮ್ಮ ಜನರೇಷನ್ ಮುಗಿದ ಮೇಲೆ ನೆಕ್ಸ್ಟ್ ಜನರೇಷನ್ ವಾಟ್ ಕೈಂಡ್ ಆಫ್ ಅರ್ತ್ ಆರ್ ವಿ ಗಿವಿಂಗ್ ಟು ದೆಮ್. Our food, whether the water they are able to drink is the clean water, the air they are able to breathe is clean. If we are going to give a very polluted earth for the next generation, how the earth is going to survive? So ಇಂಥ ವಿಷಯದಲ್ಲಿ ನಾವು ಪ್ರತಿಯೊಬ್ಬರು ಕೂಡ ಎನರ್ಜಿ ಕನ್ಸರ್ವೇಷನ್ ಅಲ್ಲಿ, see a little drop makes an ocean ಅಂತ ಹೇಳ್ತಾರೆ. Each one of us can play our part in conserving energy. Instead of putting laptop on standby mode, we can switch it off. ನಾವು ಹೊರಗಡೆ ಹೋಗುವಾಗ ಟ್ಯೂಬ್ ಲೈಟ್ಸ್ ಬಲ್ಬ್ ಎಲ್ಲ ಆಫ್ ಮಾಡಬಹುದು, CFL ಬಲ್ಬ್ಗೆ ಕನ್ವರ್ಟ್ ಮಾಡಬಹುದು. ಸ್ಮಾಲ್ ಥಿಂಗ್ಸ್ ವಿ ಕ್ಯಾನ್ ಸೇವ್ ವಾಟರ್ ಬೈ ನಾಟ್ ಲೆಟಿಂಗ್ ವಾಟರ್ ರನ್ ಆಫ್. ಸೊ ನಮ್ಮ ಈಚ್ ಅಂಡ್ ಎವ್ರಿ ಪರ್ಸನ್ ಆನ್ ದ ಅರ್ತ್ ವಿ ಹ್ಯಾವ್ ಟು ಬಿ ಅ ರೆಸ್ಪಾನ್ಸಿಬಲ್ ಹ್ಯೂಮನ್ ಬೀಯಿಂಗ್. ಈ ಸಂದರ್ಭದಲ್ಲಿ ಜೆಸ್ಕಾಂನ ಎಂಡಿ ಡಾಕ್ಟರ್ ಆರ್ ರಾಗಪ್ರಿಯ, ಪ್ರಾಂಶುಪಾಲರಾದ ಶೇಷರಾವ್ ಬಿರಾದಾರ್ ಸೇರಿದಂತೆ ಕೆಸಿಇಡಿಟಿ ಬಾಲಕಿಯರ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು. ಕಲಬುರಗಿಯ PDA ಮಹಾವಿದ್ಯಾಲಯವು ದೇಶಕ್ಕೆ ಹಲವು ಪ್ರತಿಭಾವಂತ ಇಂಜಿನಿಯರ್ಗಳನ್ನ ನೀಡಿದೆ ಎಂದು ಕಲಬುರಗಿಯ ವಾಣಿಜ್ಯ ತೆರಿಗೆ ಇಲಾಖೆಯ ಉಪಾಯುಕ್ತೆ ಮೀರಾ ಪಂಡಿತ್ ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ದಾರೆ. PDA ಮಹಾವಿದ್ಯಾಲಯವು ಪ್ರತಿಭಾವಂತ ಇಂಜಿನಿಯರ್ಗಳನ್ನು ದೇಶಕ್ಕೆ ನೀಡಿದೆ. ಇಲ್ಲಿ ಕಲಿತು ಹೋದಂತಹ ವಿದ್ಯಾರ್ಥಿಗಳು ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೇವೆಯನ್ನ ಸಲ್ಲಿಸಿ ತಮ್ಮದೇ ಆದ ಗುರುತನ್ನ ಮೂಡಿಸಿದ್ದಾರೆ. PDA ತಾಂತ್ರಿಕ ಮಹಾವಿದ್ಯಾಲಯವು ವಿದ್ಯಾರ್ಥಿಗಳ ಏಳಿಗೆಗಾಗಿ ಶ್ರಮಿಸುತ್ತಿದ್ದು, ಆ ನಿಟ್ಟಿನಲ್ಲಿ ತನ್ನ ಕಾರ್ಯವೈಖರಿಯನ್ನ ರೂಪಿಸಿಕೊಂಡಿದ್ದು, ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳಿಗೆ ಅತ್ಯುನ್ನತ ತಾಂತ್ರಿಕ ಶಿಕ್ಷಣವನ್ನ ನೀಡುವ ಗುರಿಯನ್ನ ಹೊಂದಿದೆ ಎಂದು ಕಲಬುರಗಿ ವಾಣಿಜ್ಯ ತೆರಿಗೆ ಇಲಾಖೆಯ ಉಪ ಆಯುಕ್ತರಾದ ಮೀರಾ ಪಂಡಿತ್ ಅವರು ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಅವರು ಇಂದು ಕಲಬುರಗಿ ನಗರದ PDA ಸಭಾಂಗಣದಲ್ಲಿ ನಡೆದ ನೂತನವಾಗಿ ಪ್ರವೇಶ ಪಡೆದ ವಿದ್ಯಾರ್ಥಿಗಳ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. And the parents who have admitted their children as students to this college with a lot of enthusiasm. Firstly, let me congratulate all of you for having chosen this prestigious institute, which has produced my sister also as an engineer, and she is working as a scientist at Defense Research and Development Organization, Bangalore. As I was discussing with the principal sir and the other faculty members, they were advising me of the whole 1 week program and the various activities that would be covered. Apart from the academics, there are various sectors that are being covered to induct the newly admitted students. It starts from human values. It starts from what are the various aspects of personality development that you will be undergoing. Apart from academics, everything else is being covered here. Since the parents are here, I will just add up Kannada in between so that I don't become detached from them. So, ನಿಮ್ಮ ಮಕ್ಕಳನ್ನ ಈ ವಿದ್ಯಾರ್ಥಿಗಳನ್ನ
ಸೇರಿಸಿ ಆದ್ಮೇಲೆ ಮಕ್ಕಳ ಭವಿಷ್ಯ ಏನು ಅಂತ ನಾವೆಲ್ಲ ಬಹಳ ಆತುರದಿಂದ ಕಾಯ್ತಾ ಇರಬೇಕು. ಇದೇ ಸಂಸ್ಥೆಯಿಂದ ಸುಮಾರು ಜನ ಇಂಜಿನಿಯರ್ಸ್ ಹೊರಗಡೆ ಬಂದು ದೇಶಗಳಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ನಾವು ಏನು ಅನ್ನೋದನ್ನು ಸಾಧಿಸಿ ತೋರಿಸಿರುವಂತಹ ಒಂದು ಮಹತ್ತರವಾದಂತಹ ಸಂಸ್ಥೆಗಳು. ಆದ್ದರಿಂದ ನಮಗೆ ಯಾವ ರೀತಿಯ ಅನುಮಾನವೂ ಬೇಡ. ಬೆಂಗಳೂರಲ್ಲಿದೆ ಅಂತ ಕಡೆ ಇದೆ, ಇಲ್ಲ ಕಡೆ ಇದೆ, ಹೀಗಿರ್ತಾಯಿತ್ತು ಹಾಗಿರ್ತಾಯಿತ್ತು ಇಲ್ಲ. ದೇರ್ ಇಸ್ ಓನ್ಲಿ ಪಾಂಪ್ ಅಂಡ್ ಶೋ. ದೇರ್ ಇಸ್ ಅ ಲಾಟ್ ಆಫ್ ಶೋಕೇಸಿಂಗ್. ಇಲ್ಲಿ ಶೋಕೇಸಿಂಗ್ ಇರಲಿಕ್ಕಿಲ್ಲ, ಬಟ್ ಗ್ರೌಂಡ್ ಲೆವೆಲ್, ಫೀಲ್ಡ್ ಲೆವೆಲ್ ಏನಿದೆ ಬೇಸಿಕ್ಸ್ ಬೇಕು ಅದನ್ನಲ್ಲಿ ಸರಿಯಾಗಿ ಒಂದು ಗುಣಾತ್ಮಕ ರೀತಿಯಲ್ಲಿ ಬೇಕಾಗ್ತದೆ ಅನ್ನುವಂತಹ ಒಂದು ವಿಶ್ವಾಸ ತಮ್ಮೆಲ್ಲರಿಗೂ ಇದೆಯಾ. ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ಎಸ್ ಹೆಬ್ಬಾಳ್ ಮಾತನಾಡಿ ಕಾಲೇಜು ಬೆಳೆದು ಬಂದ ಬಗ್ಗೆ ಹಾಗೂ ಇಲ್ಲಿ ಉಪಲಬ್ಧವಿರುವ ಶೈಕ್ಷಣಿಕ ವ್ಯವಸ್ಥೆಯ ಬಗ್ಗೆ ಮಾಹಿತಿಯನ್ನ ನೀಡಿದರು. Failing here not a negative, how to face failure also, how to manage failure, all those things will be going until in 4 years, and in the induction programs all the information will be given, and in the induction program we will be bringing the successful people whose actually the lifestyles or whose life story itself will be encouraging and motivating for all of you. So we'll have a lot of things in the coming. So without taking much, because after this anyhow I will be giving a detailed presentation about 1 hour, 1.5 hour about the college, everything. So here my role is only to welcome you and maintaining our promise that we will be bringing successful people who will be guiding you. ಅಧ್ಯಕ್ಷೀಯ ಭಾಷಣ ಮಾಡಿದ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಭೀಮಾಶಂಕರ್ ಸಿ ಬಿಲಗುಂದಿ ಅವರು ಮಾತನಾಡಿ ಮಹಾವಿದ್ಯಾಲಯಕ್ಕೆ ನ್ಯಾಷನಲ್ ಬೋರ್ಡ್ ಆಫ್ ಅಕ್ರಿಡೇಷನ್ ಸಂಸ್ಥೆಯಿಂದ ಮಾನ್ಯತೆ ಪಡೆದಿದ್ದು ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಶಿಕ್ಷಣವನ್ನ ನೀಡುವ ಭರವಸೆಯನ್ನ ವ್ಯಕ್ತಪಡಿಸಿದರು. ಈ ಸಮಾರಂಭದಲ್ಲಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾದ ಡಾಕ್ಟರ್ ಶಿವಾನಂದ ಎಸ್ ದೇವರಮನಿ, ಆಡಳಿತ ಮಂಡಳಿಯ ಸದಸ್ಯರಾದ ಸತೀಶ್ ಚಂದ್ರ ಹಡಗಲಿಮಠ್, ಡಾಕ್ಟರ್ ವೀರಭದ್ರ ನಂದ್ಯಾಳ ಹಾಗೂ ಟೆಕ್ಯುಪ್ 3 ಬಿಒಜಿ ಮತ್ತು ಕೈಗಾರಿಕೋದ್ಯಮಿ ಜಗದೀಶ್ ಮಾಲು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದ ಸಂಚಾಲಕರಾದ ಗಣಕತಂತ್ರ ವಿಭಾಗದ ಡಾಕ್ಟರ್ ಸುಜಾತಾ ತೆರದಾಳ್, ಆಟೋಮೊಬೈಲ್ ಪ್ರೊಫೆಸರ್ ಮಹೇಶ್ ಅಲ್ಲದ್, ಗಣಿತಶಾಸ್ತ್ರದ ಡಾಕ್ಟರ್ ಶರಣಗೌಡ ಮಾಲಿ ಪಾಟೀಲ, ಇಂಡಸ್ಟ್ರಿಯಲ್ ಮತ್ತು ಪ್ರೊಡಕ್ಷನ್ ವಿಭಾಗದ ಪ್ರೊಫೆಸರ್ ಅವಿನಾಶ್ ಸಾಂಬ್ರಾಣಿ ಹಾಗೂ ಆಟೋಮೊಬೈಲ್ ವಿಭಾಗದ ಡಾಕ್ಟರ್ ಎಸ್ಆರ್ ಹೊಟ್ಟಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಗೋದುತಾಯಿ ದೊಡ್ಡಪ್ಪ ಅಪ್ಪ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಕೆಪಿಎಸ್ಸಿ, ಯುಪಿಎಸ್ಸಿ ಮತ್ತು ಬ್ಯಾಂಕಿಂಗ್ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕೇಂದ್ರದ ಉದ್ಘಾಟನೆ ಸಮಾರಂಭ ಇಂದು ಜರುಗಿತು. ತನ್ನ ಶತಮಾನೋತ್ಸವವನ್ನ ಆಚರಿಸಿಕೊಂಡಿರುವ ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಗೋದುತಾಯಿ ದೊಡ್ಡಪ್ಪ ಅಪ್ಪ ಕಲಾ ಮತ್ತು ವಾಣಿಜ್ಯ ಪದವಿ ಮಹಿಳಾ ಮಹಾವಿದ್ಯಾಲಯ ಕಲಬುರಗಿಯಲ್ಲಿ ಯುಪಿಎಸ್ಸಿ, ಕೆಪಿಎಸ್ಸಿ ಮತ್ತು ಬ್ಯಾಂಕಿಂಗ್ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರದ ಉದ್ಘಾಟನಾ ಸಮಾರಂಭವು ಮಂಗಳವಾರ ದಿನಾಂಕ 6ನೇ ಆಗಸ್ಟ್ 2019ರಂದು ಮಧ್ಯಾಹ್ನ 2 ಗಂಟೆಗೆ ಜರುಗಿತು. ಇದರ ಉದ್ಘಾಟಕರಾಗಿ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದ ಬಸವರಾಜ್ ದೇಶಮುಖ್ ಆಗಮಿಸಿದ್ದರು. ಸಂಪನ್ಮೂಲ ವ್ಯಕ್ತಿಗಳಾಗಿ ಕಲಬುರಗಿಯ ಪ್ರೊಬೇಷನರಿ ಡೆಪ್ಯೂಟಿ ಕಮಿಷನರ್ ಡಾಕ್ಟರ್ ಗೋಪಾಲಕೃಷ್ಣ ಬಿ ಆಗಮಿಸಿದ್ದರು. ಹೆಣ್ಣು ಮಕ್ಕಳ ಪ್ರಾರಂಭದ ಸ್ಕೂಲು ಹಾಗೆ ಅದೇ ತರ ಈಗ ಪ್ರಸ್ತುತ ಪೀಠಾಧಿಪತಿಗಳು ಕೂಡ ಹೆಣ್ಣು ಮಕ್ಕಳಿಗೆ ಬಹಳ ಒತ್ತು ಕೊಟ್ಟು ಪ್ರೈಮರಿ ಹಿಡಿದು ಇಂಜಿನಿಯರಿಂಗ್ ಸಪ್ರೇಟ್ ಎಲ್ಲ ಕೋರ್ಸ್ಗಳು ಸಪ್ರೇಟ್ ಆಗಿ ಹೆಣ್ಮಕ್ಳಿಗೆ ಮಾಡಿದ್ದಾರೆ. ಯಾಕಂದ್ರೆ ಈ ಭಾಗ ಅಂದ್ರೆ ಗೋ ಎಜುಕೇಶನ್ ಹೆಣ್ಮಕ್ಳು ಬೇರೆ ಇದ್ರೆ ಅವ್ರು ಮತ್ತೆ ಹೆಚ್ಚು ಡೆವಲಪ್ ಆಗಲಿ ಅಂತ ಹೇಳಿ ಹೆಣ್ಮಕ್ಳಿಗೆ ಮಾಡಿದ್ದಾರೆ. ಅದೇ ತರ ನಾನು ಹೆಣ್ಣು ಮಕ್ಕಳಿಗೆ ಸಮಾನತೆ ಯಾಕೆ ಅಪ್ಪಾಜಿ ಅವ್ರು ಬಯಸ್ತಾರೆ ಅಂತ ಮತ್ತೆ ಈಗಿನ ಕಾಲದಲ್ಲಿ ಬಹಳ ನೆಸರಿ ಇದೆ. ಈಗ ನೀವು ಕುಂತಿದ್ದಾರೆ ವೇದಿಕೆ ಮೇಲೆ ನಮ್ಮ ಅಕ್ಕವರು ಶಾಂತಲ ಅಕ್ಕವರು ಆಯ್ತು, ನಮ್ಮ ಪೊಲೀಸ್ ಮೇಡಮ್ ಆಯ್ತು, ನಮ್ಮ ನಿಲಾಮಿಕಾ ಪೊಲೀಸ್ ಮೇಡಮ್ ಆಯ್ತು, ಶೆಟ್ಗಾರ್ ಆಯ್ತು, ಅವ್ರ ಯಜಮಾನರು ಎಲ್ಲರೂ ದುಡಿತಾರೆ. ಅದರಲ್ಲಿ ಸ್ಪೆಷಲಿ ನಮ್ಮ ಅಕ್ಕವರು ಅವ್ರು ಸುರ್ಪುರ ದೊರೆಯವರ ಮಂತ್ರಿ ಆಗಿದ್ರು, ಅವ್ರ ಅಜ್ಜವರು ಅಂದ್ರೆ ನಮ್ಮ ಕಾಕವರು. ಅಂತದ್ರಲ್ಲಿ ಅವ್ರು ಏನೂ ಕಡಿಮೆ ಇಲ್ಲ. ನಮ್ಮ ಅಣ್ಣವರು ಹ್ಯಾಸ್ಟ್ ಪ್ರಾಕ್ಟೀಸ್ ಇದೆ ನಮ್ಮ ಈ ಭಾಗಕ್ಕೆ, ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಹೈಯೆಸ್ಟ್ ಪ್ರಾಕ್ಟೀಸ್ ಮಾಡುವಂತ ವಕೀಲರು ಅವರು. ಅಂತವರು ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅದು ಪ್ರೊಫೆಸರ್ ಆಗಿರ್ತಾ ಇದ್ದಾರೆ. ಅದು ತಾವು ಎಲ್ಲ ಗಮನಿಸಬೇಕು. ತಾವು ಈಗ ಮೊದಲು ಒಂದು ಟೈಮ್ ಇತ್ತು, ಒಬ್ಬರು ಮನೆಯಲ್ಲಿ ದುಡಿತಿದ್ರು, 8 ಮಂದಿ ಕುಂತು ಉಳಿತಿದ್ರು. ಅವಾಗ ಈಗ ಆಗಿಲ್ಲ, ಅವಾಗ ನೆಸರಿ ಇದ್ದಿಲ್ಲ ಏನು. ಈ ಭಾಳ ಪ್ರತಿಯೊಬ್ಬ ಹುಡುಗನು ನೆಸರಿ ಇದೆ. ಅದಕ್ಕೋಸ್ಕರ
ಅವ ಒಂದು ಚಕಡಿ ಎಳಿಬೇಕಾದ್ರೆ ಬರೀ ಒಂದು ಎತ್ತು ಸಾಲದು, ನೀವು ಸರಿ ಸಮಾನವಾಗಿ ನಡೆದರೆ ಮಾತ್ರ ಜೀವನ ಒಳ್ಳೆ ರೀತಿಯಿಂದ ಸಾಗುತ್ತೆ ಅಂತ ಸಂದರ್ಭದಲ್ಲಿ ಹೇಳಿ. ತುಂಬಾ ಮೆಡಿಕಲ್ ಹಾಸ್ಪಿಟಲ್ಸ್ ಏನಿದೆ, ಪ್ರೈವೇಟ್ ಹಾಸ್ಪಿಟಲ್ಸ್ ಅಲ್ಲೂ ಸಹ ವರ್ಕ್ ಮಾಡಿದೆ. ದೇ ಆಲ್ಸೋ ಗಾಟ್ ಅ ವೆರಿ ಗುಡ್ ಎಕ್ಸ್ಪೋಜರ್. ಪ್ರೈವೇಟ್ ಹೆಂಗ್ ವರ್ಕ್ ಆಗುತ್ತೆ, ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಹೆಂಗ್ ವರ್ಕ್ ಆಗುತ್ತೆ, ಸರಿ ಆಯ್ತು. ಅದಾದ ನಂತರ ಮತ್ತೆ ಬರೀತೀನಿ ಪರೀಕ್ಷೆ, ಅದರಲ್ಲಿ ಮೇನ್ಸ್ ಪಾಸ್ ಆಗಿ ಇಂಟರ್ವ್ಯೂವರೆಗೂ ಹೋಗ್ತೀನಿ. ಇಂಟರ್ವ್ಯೂ ಅಲ್ಲಿ ಫೈನಲ್ ಲಿಸ್ಟ್ ಅಲ್ಲಿ 4 marks ಇಂದ ನಾನು ಮಿಸ್ ಆಗುತ್ತೆ. ದಟ್ ಟೈಮ್ ಐ ವಾಸ್ ವರ್ಕಿಂಗ್ ಇನ್ ಶ್ರೀನಿವಾಸ್ಪುರ, ಕೋಲಾರ್ ಡಿಸ್ಟ್ರಿಕ್ಟ್ as ಮೆಡಿಕಲ್ ಆಫೀಸರ್. ಅಲ್ಲಿ 2 ವರ್ಷ ಕೆಲಸ ಮಾಡಿ 3ನೇ ಅಟೆಂಪ್ಟ್ ಅಲ್ಲಿ ಮತ್ತೆ ಬರೀತೀನಿ, ಇಂಟರ್ವ್ಯೂವರೆಗೂ ಹೋಗ್ತೀನಿ. ಇಂಟರ್ವ್ಯೂ ಸೆಲೆಕ್ಟ್ ಆಗ್ತೀನಿ, ಅಂದರೆ ಫೈನಲ್ ಲಿಸ್ಟಲ್ಲಿ ಬರುತ್ತೆ. ಬಟ್ ರ್ಯಾಂಕಿಂಗ್ ಅಷ್ಟರ ಮಟ್ಟಿಗೆ ಚೆನ್ನಾಗಿರೋಲ್ಲ. ನನಗೆ ಇಂಡಿಯನ್ ಆಡಿಟ್ ಆ್ಯಂಡ್ ಅಕೌಂಟ್ ಸರ್ವಿಸಸ್ ಅಂತ ಒಂದು ಸೇವೆ ಸಿಗುತ್ತೆ. ನಿಮ್ಗೆಲ್ಲಾದ್ರೂ ಗೊತ್ತಿರಲಿ, ಕಾಂಪಿಟೇಟಿವ್ ಎಕ್ಸಾಮ್ IAS ಎಕ್ಸಾಮ್ ಅಂತ ಅಂದರೆ ಬರೀ IAS IPS ಅಲ್ಲ, ಅದ್ರ ಜೊತೆಗೆ ದೇರ್ ಆರ್ 22 ಸರ್ವಿಸಸ್. ಇಂಡಿಯನ್ ರೆವಿನ್ಯೂ ಸರ್ವಿಸ್, ಇಂಡಿಯನ್ ಪೋಸ್ಟಲ್ ಸರ್ವಿಸ್, ಇಂಡಿಯನ್ ಟ್ರೇಡ್ ಸರ್ವಿಸ್, ಈ ಥರ ನಿಮಗೆ 22 ಸರ್ವಿಸಸ್ಗಳು ಸಿಗ್ತವೆ. ಸೊ ನನಗೆ ಇಂಡಿಯನ್ ಆಡಿಟ್ ಆ್ಯಂಡ್ ಅಕೌಂಟ್ ಸರ್ವಿಸ್ AG ಆಫೀಸ್ ಅಂತ ಗೊತ್ತಿರುತ್ತೆ, ಸೀನಿಯರ್ಸ್ಗೆಲ್ಲ ಗೊತ್ತಿರುತ್ತೆ. ನಮ್ಮ ಗೌರ್ಮೆಂಟ್ ಆಫೀಸರ್ಸ್ ಏನಿದ್ದೀವಿ, ನಮ್ಮದು ಸ್ಯಾಲ್ರಿ ಸ್ಲಿಪ್ ಜನರೇಟ್ ಆಗೋದು AG ಆಫೀಸಲ್ಲಿ. ಪ್ರತಿ ವರ್ಷ ನಮಗೆ ಒಂದು 100 crores ನಮಗೆ ಬಜೆಟ್ ಕೊಡ್ತಾರೆ ಅಂತಂದರೆ ಯಾವ್ದಾದ್ರು ಒಂದು ಸ್ಕೀಮ್ ಅಥವಾ ಪ್ರೋಗ್ರಾಮ್ಗೆ, ಅದು ಆ ಒಂದು 100 crores ಹೇಗೆ ಸ್ಪೆಂಡ್ ಮಾಡ್ತೀವಿ, ಕರೆಕ್ಟಾಗಿ ಸ್ಪೆಂಡ್ ಮಾಡ್ತೀವೋ ಇಲ್ವೋ ಅಂತ ಕೇಳೋದು, ಪ್ರಶ್ನೆ ಮಾಡೋಕ್ಕೆ ಅಧಿಕಾರ ಇರೋದು ಯಾರಿಗೆ? IAAS ಆಫೀಸರ್, AG ಆಫೀಸರ್. ಆಡಿಟಿಂಗ್ ಅಂತ ಮಾಡ್ತಾರೆ, ಸೊ ಅವ್ರಿಗಿರುತ್ತೆ. ಸೊ ಇಟ್ ಈಸ್ ಈವನ್ ಮೋರ್ ಪವರ್ಫುಲ್ ಟು ಬಿ ಫ್ರಾಂಕ್ ವಿತ್ ಯು. ಚೇರ್ಪರ್ಸನ್ ಆಗಿ ಪ್ರಾಂಶುಪಾಲರಾದ ಡಾಕ್ಟರ್ ನೀಲಾಂಬಿಕಾ ಶೇರಿಕಾರ್ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಸೆಲ್ ಕೋಆರ್ಡಿನೇಟರ್ ಈರಣ್ಣ ಸವದಿ, IQAC ಕೋಆರ್ಡಿನೇಟರ್ ಸಾವಿತ್ರಿ S ಜಂಬಲದಿನ್ನಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಗೋಸ್ಕರ, ಆಳಂದ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ದಿ ವಿಜನ್ ನೀಟ್ ಅಕಾಡೆಮಿ ಕಲಬುರಗಿ 2019 ಬ್ಯಾಚ್ನ ಪ್ರವೇಶಗಳು ಪ್ರಾರಂಭಗೊಂಡಿವೆ. ಸಂಪರ್ಕಿಸಿ ಸನ್ನಿಧಾನ, ದೇವ್ನಗರ್ ಕ್ರಾಸ್, ಹಳೆ ಜೇವರ್ಗಿ ರಸ್ತೆ, ರಾಮ್ ಮಂದಿರ, ಕಲಬುರಗಿ. ಕಲಬುರಗಿಯ ಬನಾಳೆ ಆಸ್ಪತ್ರೆಯಲ್ಲಿ ಆಗಸ್ಟ್ 1 ರಿಂದ 7 ಸ್ತನಪಾನ ಸಪ್ತಾಹ ಅಂಗವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ತಾಯಿಯ ಎದೆ ಹಾಲು ಅಮೃತ ಸಮಾನವಾಗಿದೆ. ಮಗು ಹುಟ್ಟಿದ ಅರ್ಧ ಗಂಟೆಯೊಳಗೆ ತಾಯಿಯ ಎದೆ ಹಾಲು ಉಣಿಸಲು ಬಾಣಂತಿ ತಾಯಿ ಮುಂದಾಗಬೇಕು ಎಂದು ಡಾಕ್ಟರ್ ಮಧುರಾ ಬನಾಳೆ ಅವರು ಕರೆ ನೀಡಿದ್ದಾರೆ. ಅವರು ಕಲಬುರಗಿ ನಗರದ ಬನಾಳೆ ಆಸ್ಪತ್ರೆಯಲ್ಲಿ ವಿಶ್ವ ಸ್ತನಪಾನ ಸಪ್ತಾಹದ ಅಂಗವಾಗಿ ರೋಟರಿ ಕ್ಲಬ್ ಇನ್ನರ್ವಿಲ್ ಮಿಡ್ ಟೌನ್ ಸಹಯೋಗದಲ್ಲಿ ಇಂದು ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಮಾತನಾಡಿ, ಇಂದು ಯುವತಿಯರು ತಮ್ಮ ಮಕ್ಕಳಿಗೆ ಹಾಲು ಉಣಿಸಲು ಹಿಂಜರಿಯುತ್ತಿದ್ದಾರೆ. ಮಗು ಜನಿಸಿದ ನಂತರ ಅರ್ಧ ಗಂಟೆಯ ಒಳಗೆ ಎದೆ ಹಾಲು ಕುಡಿಸುವುದರಿಂದ ಮಗು ಆರೋಗ್ಯವಂತವಾಗಿಯೂ ಹಾಗೂ ವಿವಿಧ ರೋಗ ನಿರೋಧಕ ಶಕ್ತಿಯನ್ನ ಪಡೆದುಕೊಳ್ಳುತ್ತದೆ. 6 ತಿಂಗಳ ನಂತರ ಮಗುವಿಗೆ ಕೃತಕ ಪೌಡರ್ ಮುಖಾಂತರ ಹಾಲು ನೀಡಲಾಗುತ್ತದೆ. ಆದರೆ ಅದು ಸರಿಯಲ್ಲ. 2 ವರ್ಷದವರೆಗೆ ತಾಯಿಯ ಎದೆ ಹಾಲು ಕುಡಿಸಬೇಕು. ಉದ್ಯೋಗದಲ್ಲಿರುವ ತಾಯಂದಿರು ತಮ್ಮ ಎದೆ ಹಾಲನ್ನು ಒಂದು ಗಾಜಿನ ಬಾಟಲಿಯಲ್ಲಿ ಸಂಸ್ಕರಿಸಿ ತದನಂತರ ಅದನ್ನು ಮಗುವಿಗೆ ನೀಡಬಹುದಾಗಿದೆ. ಪ್ಲಾಸ್ಟಿಕ್ ಬಾಟಲ್ ಹಾಗೂ ಇತರೆ ಪ್ಲಾಸ್ಟಿಕ್ ವಸ್ತುಗಳಲ್ಲಿ ಹಾಲು ಹಾಗೂ ಇತರೆ ಆಹಾರ ನೀಡುವುದು ಸಂಪೂರ್ಣ ಸ್ಥಗಿತಗೊಳಿಸಬೇಕು ಎಂದು ಅಭಿಪ್ರಾಯಪಟ್ಟರು. सारे लोग भी आए हैं, मिलने के लिए आते हैं, हाँ सब रिलेटिव्स रहते हैं. उस टाइम पे बच्चा दूध के लिए रोते रहता है, उसको बहुत हिचकिचाहट रहता है कि कैसे उठाए, कैसे दूध पिलाए. तो मैं बोलती हूँ पहले तुम बैठो, सारे लोगों को बाहर डालो, रूम लॉक करो, कंफर्टेबल कपड़ों में बच्चे को दूध पिलाना शुरू करो. ये बहुत ज़रूरी है. तो लोग इतने सारे आते रहते हैं घर में, उसको अच्छे से पकड़ के दूध पिलाना, वो जो साथ में है, मम्मी है, कोई भी है, उनको बात करने में लगे हैं, उनको एंटरटेन करने में लगे हैं. बच्चे को, माँ को दूध पिलाने के लिए हेल्प की बहुत ज़रूरी है. तो वो बहुत ज़रूरी है कि आप अच्छे से बैक रेस्ट, हाँ, एक जंबिया पीछे रख के आराम से बैठ के कंफर्टेबल कपड़ों में बच्चे को पकड़ के दूध पिलाना सिखाना बहुत ज़रूरी है. ऐसे नहीं करने पर क्या होता है, कभी कभी क्रैक निप्पल होती है, निप्पल में कभी क्रैक आ जाता है ना, उसको इसीलिए फिर उसका पेट नहीं भरता है, फिर बच्चा रोने लगता है. आप क्या सोचते हो, दूध नहीं आ रहा है, बच्चा रो रहा है, पेट नहीं भर रहा है, यही रहता है.
का पेट खराब हुआ, अगर अच्छे से उसका जो वजन बढ़ना चाहिए अगर उतना बढ़ भी रहा है तो काफी, ऐसे नहीं दूध ही नहीं आ रहा है, वो ब्रेस्ट हेवीनेस नहीं है, वो नहीं समझना चाहिए आपको, बस सिर्फ दूध पिलाना ही है। ये नैसर्गिक है, नेचुरल है, बच्चे को जितना दूध चाहिए उतना आते ही रहता है। अब कभी कभी क्या होता है बीच बीच में ग्रोथ स्पर्ट रहता है बच्चों को, वो तीसरे महीने में चौथे महीने में थोड़ा ग्रोथ होने के बाद बच्चा जल्दी जल्दी से दूध पीकर खत्म कर देता है, फिर माँ को लगता है कि दूध ही नहीं आ रहा है, दूध ही नहीं आ रहा है, वो बहुत स्ट्रेसफुल रहता है। आई कैन अंडरस्टैंड, मेरे साथ भी यही हुआ था। हाँ, और हम सोचना लगते हैं कि भाई दूध नहीं आ रहा है, दूध नहीं आ रहा है, तो दूध, और उस टाइम पे हम लोग क्या करना शुरू करते हैं, ऊपर का डालना स्टार्ट करें। दूध नहीं आ रहा है तो उस टाइम पे ऊपर का अगर डालना शुरू करें तो ये जो है ब्रेन को पता चलता है हमारे कि कितना बच्चे को दूध चाहिए, कितना ले लिया बच्चा फिर नहीं आएगा, तो ऊपर का डालना शुरू करें तो माँ का दूध ऑटोमेटिकली कम होता है, तो वो नहीं करना है, माँ का दूध ही पिलाते रहना है, थोड़े कम रहता है फिर वो आता है, इट्स अ नेचुरल प्रोसेस है। जैसे जैसे बच्चा जोर से खींचने लगेगा वो एक ही स्टिमुलस काफी है माँ को दूध आने के लिए। ಡಾಕ್ಟರ್ ಸಿದ್ದಲಿಂಗ ಚೆಂಗಟಿ ಅವರು ಮಾತನಾಡಿ, ಭಾರತೀಯರಾದ ನಾವು ಪಾಶ್ಚಾತ್ಯ ಸಂಸ್ಕೃತಿಯನ್ನ ಅಳವಡಿಸಿಕೊಳ್ಳುತ್ತಿದ್ದೇವೆ, ಆದರೆ ಪಾಶ್ಚಾತ್ಯರು ಭಾರತೀಯ ಸಂಸ್ಕೃತಿಯನ್ನ ಅಳವಡಿಸಿಕೊಂಡು ಅನೇಕ ಲಾಭಗಳನ್ನ ಪಡೆಯುತ್ತಿದ್ದಾರೆ. ತಾಯಿ ಹಾಲು ಬಳಕೆಯಿಂದ ನವಜಾತ ಶಿಶು ಸದೃಢವಾಗಿ ಹಾಗೂ ಬೌದ್ಧಿಕವಾಗಿ ಬೆಳೆಯುತ್ತದೆ. ತಾಯಂದಿರು ಮಗುವಿಗೆ ಸ್ತನ್ಯಪಾನವನ್ನ ನೀಡಬೇಕು ಎಂದು ಮನವಿ ಮಾಡಿದರು. ಎಲ್ರಿಗೂ ನಮಸ್ಕಾರಗಳು. ನಾನು ಡಾಕ್ಟರ್ ಸಿದ್ದಲಿಂಗ ಚೆಂಗಟಿ, ಮಕ್ಕಳ ತಜ್ಞ. ಇವತ್ತು ನಾವು ಇಲ್ಲಿ ಬನಾಳ ಆಸ್ಪತ್ರೆಯಲ್ಲಿ ವಿಶ್ವ ಸ್ತನ್ಯಪಾನ ಸಪ್ತಾಹದ ಅಂಗವಾಗಿ ಒಂದು ಅವೇರ್ನೆಸ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇದು ಯಾಕೆ ಮಾಡ್ತಾ ಇದ್ದೇವೆ ಅಂತಂದರೆ, ಜಗತ್ತಿನಾದ್ಯಂತ ಆಗಸ್ಟ್ 1 ಮತ್ತು 7 ಮಧ್ಯದಲ್ಲಿ ವಿಶ್ವ ಸ್ತನ್ಯಪಾನ ಸಪ್ತಾಹವನ್ನು ಆಚರಿಸ್ತೀವಿ. ಯಾಕೆ ಆಚರಿಸ್ತೀವಿ ಅಂತಂದರೆ, ಈ ಪೀರಿಯಡಲ್ಲಿ ತಾಯಿ ಮಗುವಿಗೆ ಹಾಲು ಕುಡಿಸೋದು, ಅದರ ಮುಖ್ಯ ವಿಷಯಗಳು ಏನು, ಯಾಕೆ ಕುಡಿಸ್ಬೇಕು, ಅದರ ಉಪಯೋಗಗಳೇನು, ಮಗುವಿಗೆ ಏನು ಉಪಯೋಗಗಳು, ಅದರಿಂದ ತಾಯಿಗೆ ಏನು ಉಪಯೋಗ, ಅದರಿಂದ ಕುಟುಂಬಕ್ಕೆ ಏನು ಉಪಯೋಗ, ಈ ಥರ ಎಲ್ಲ ವಿಚಾರಗಳನ್ನು ನಾವು ತಿಳಿಸ್ಕೊಡ್ತಾ ಇದ್ದೇವೆ. ಜಗತ್ತಿನಾದ್ಯಂತ ಒಂದೇ ತಾರೀಕಿನಲ್ಲಿ, ಇದೇ ಆಗಸ್ಟ್ 1 ಮತ್ತು 7 ಮಧ್ಯದಲ್ಲಿ ನಾವು ತಿಳಿಸ್ಕೊಡ್ತಾ ಇದ್ದೇವೆ. ಇದರಲ್ಲಿ ಮುಖ್ಯ ವಿಷಯಗಳೇನಂತಂದರೆ, ಬರ್ತಾ ನಮ್ಮ ದೇಶದಲ್ಲಿ ತಾಯಿ ಮಗುವಿಗೆ ಹಾಲು ಕುಡಿಸೋದು ಸ್ವಲ್ಪ ಪ್ರಮಾಣ, ಒಂದು ಪರ್ಸೆಂಟೇಜ್ ಕಡಿಮೆ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ ಅಂದರೆ, ನಾವು ಪಾಶ್ಚಾತ್ಯ ದೇಶಗಳ ಒಂದು ವಿಚಾರಗಳು, ಅವರ ಒಂದು ಸಂಸ್ಕೃತಿಯನ್ನು ನೋಡಿ ಅವ್ರ ಥರ ನಾವು ಆಗಬೇಕನ್ನೋ ಒಂದು ವಿಚಾರ ತಲೆಯಲ್ಲಿ ಬಂದಿದ್ದರಿಂದ ಬಹುಶಃ ನಾವು ಅವರ ಸಂಸ್ಕೃತಿಯನ್ನು ಅಳವಡಿಸ್ಕೊಂಡಿದ್ದೇವೆ. ಹಾಗಾಗಿ ಸ್ವಲ್ಪ ತಾಯಿ ಹಾಲು ಕುಡಿಸೋದು ಪ್ರಮಾಣ ಕಡಿಮೆ ಆಗಿದೆ. ವಿಪರ್ಯಾಸ ಏನಂದರೆ, ಪಾಶ್ಚಾತ್ಯ ದೇಶವರು ನಮ್ಮ ದೇಶದ ಸಂಸ್ಕೃತಿಯನ್ನು ತಾವು ಅಳವಡಿಸ್ಕೊಂಡಿದ್ದಾರೆ. ಈಗ ಅವರು ತಮ್ಮ ಮಕ್ಕಳಿಗೆ ಹಾಲು ಉಣಿಸೋದು, ಈ ಥರ ಎಲ್ಲ ವಿಚಾರಗಳು ನಮ್ಮ ಸಂಸ್ಕೃತಿಯನ್ನು ತಾವು ಮಾಡ್ತಾ ಇದ್ದಾರೆ. ಆದ್ದರಿಂದ ನಮ್ಮ ದೇಶದಲ್ಲಿ ನಾವ್ಯಾಕೆ ಮಾಡಬಾರ್ದು ಅನ್ನೋದರಿಂದ ಈಗ ಒಂದು 20 ವರ್ಷದಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಡಾಕ್ಟರ್ ಮೇಘಾ ಶಿವಕುಮಾರ್ ಅವರು ಮಾತನಾಡಿ, ವಿಶ್ವ ಸ್ತನಪಾನ ಸಪ್ತಾಹದ ಕುರಿತು ಜಾಗೃತಿ ಹಾಗೂ ಮಾಹಿತಿ ನೀಡುತ್ತಾ, ಇಂದು ಪರಿಸರವನ್ನ ಉಳಿಸುವುದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯವಾಗಿದೆ. ಅದಕ್ಕಾಗಿ ಇಂದು ನಾವು ಪ್ಲಾಸ್ಟಿಕ್ ವಸ್ತುಗಳು ಕಡಿಮೆ ಮಾಡುವ ಉದ್ದೇಶ ಹೊಂದಲು ಮೊದಲು ಮನೆಯಲ್ಲಿ ಆರಂಭಿಸಬೇಕು. ಮನೆಯಲ್ಲಿ ಆದಷ್ಟು ಪ್ಲಾಸ್ಟಿಕ್ ತಟ್ಟೆ, ಗ್ಲಾಸ್ಗಳ ಬಳಕೆಯನ್ನ ನಿಲ್ಲಿಸಬೇಕು ಎಂದು ಕರೆ ನೀಡಿದರು. जिससे कि हम प्लास्टिक के प्लेट्स नहीं यूज करेंगे, आपको चम्मच भी स्टील का चम्मच देने वाले हैं, ताकि जितना हो सके उतना हमारी तरफ से भी प्लास्टिक का जो उपयोग है कम करें. जब भी आप बाजार जाओ, आपके घर से कपड़े का थैली लेकर जाइए. ये सब हमारे एनवायरमेंट को, अभी हम देख रहे हैं कितना पहले बारिश था, कितनी नदियाँ खुल रही थी, अब कितना कम हो गया है. ये सब हमारा प्लास्टिक ज्यादा से ज्यादा यूज करने से भी हो रहा है. ये एक बात आप सबको बताना चाहूँगी. ಈ ಕಾರ್ಯಕ್ರಮದಲ್ಲಿ ಬಾದಾಮಿ ಗಿಡಗಳ ಎಲೆಗಳ ಉಪಹಾರ ವ್ಯವಸ್ಥೆ ಮಾಡುವುದರೊಂದಿಗೆ ಪರಿಸರ ರಕ್ಷಣೆಗೆ ಒತ್ತು ನೀಡಲಾಯಿತು. ಮಿಡ್ ಟೌನ್ನ ಕಾರ್ಯದರ್ಶಿ ರೇಣುಕಾತಾಯಿ ರಾಠೋಡ್, ಡಾಕ್ಟರ್ ಕೈಲಾಸ್ ಬನಾಳೆ, ಡಾಕ್ಟರ್ ಬಾಬುರಾವ್ ಬನಾಳೆ, ಶಕುಂತಲಾ ಅಫ್ಜಲ್ಪುರ್ಕರ್, ಬೇಬಿತಾಯಿ ಸೇರಿದಂತೆ ಇತರೆ ಮಾತೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಲಬುರಗಿ ನಗರದ ಆಳಂದ್ ರಸ್ತೆಯ ಗಾಂಧಿ ಆಶ್ರಮದಲ್ಲಿ ಮಧು ಸೇವಾ ಸಮಾಜ ಕಲ್ಯಾಣ ಕುಷ್ಠರೋಗ ಪ್ರತಿಷ್ಠಾನ ಸಂಸ್ಥೆಯ ಉದ್ಘಾಟನಾ ಸಮಾರಂಭ ಇಂದು ನಡೆಯಿತು. ಮಹಾತ್ಮ ಗಾಂಧಿ ಹೈದರಾಬಾದ್ ಕರ್ನಾಟಕ ಕುಷ್ಠರೋಗ ಕಾಲೋನಿಗಳ ಒಕ್ಕೂಟ ಸಂಘ ಕಲಬುರಗಿಯ ಸಹಯೋಗದೊಂದಿಗೆ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದ ಮಧು ಸೇವಾ ಸಮಾಜ ಕಲ್ಯಾಣ ಕುಷ್ಠರೋಗ ಪ್ರತಿಷ್ಠಾನ ಸಂಸ್ಥೆ ಕಲಬುರಗಿಯ ಉದ್ಘಾಟನಾ ಸಮಾರಂಭವು ದಿನಾಂಕ 6ನೇ ಆಗಸ್ಟ್ 2019 ಮಂಗಳವಾರದಂದು ಬೆಳಗ್ಗೆ 11:30 ಗಂಟೆಗೆ ಕಲಬುರಗಿ ನಗರದ ಆಳಂದ ರಸ್ತೆಯ ಗಾಂಧಿ ಆಶ್ರಮ ಕಾಲೋನಿಯಲ್ಲಿ ಜರುಗಿತು.
ಈ ಸಮಾರಂಭದಲ್ಲಿ ಉದ್ಘಾಟಕರಾಗಿ ಮೆಥೋಡಿಸ್ಟ್ ದೇವಾಲಯ ಕಲಬುರಗಿಯ ಡಿಸ್ಟ್ರಿಕ್ಟ್ ಸೂಪರಿಂಟೆಂಡೆಂಟ್ ರೆವರೆಂಡ್ ಸನತ್ ಸತೀಶ್ ಕುಮಾರ್ ಹಾಗೂ ಜಿಲ್ಲಾ ಕುಷ್ಠರೋಗ ಅಧಿಕಾರಿಗಳಾದ ಡಾಕ್ಟರ್ ರಾಜ್ಕುಮಾರ್ ಎಕೆ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಮಧು ಫೌಂಡೇಶನ್ ಎಜುಕೇಶನಲ್ ಮತ್ತು ವೆಲ್ಫೇರ್ ಟ್ರಸ್ಟ್ ಬೆಂಗಳೂರಿನ ಅಧ್ಯಕ್ಷರಾದ ಸಿಎಂ ಸ್ಯಾಮ್ಸನ್ ಸಂತೋಷ್ ಹಾಗೂ ಉಪಾಧ್ಯಕ್ಷರಾದ ಕ್ರಿಸ್ಟಿನಾ ಸ್ಯಾಮ್ಸನ್ ವಹಿಸಿದ್ದರು. ವಿಶೇಷ ಆಹ್ವಾನಿತರಾಗಿ ರಾಯಲ್ ಪ್ರಿಸ್ಟ್ಹುಡ್ ದೇವಾಲಯ ಕಲಬುರಗಿಯ ಪಾಸ್ಟರ್ ಶಿರೋಮಣಿ, ಸಂತ ಜಾನರ್ ಪ್ರೌಢಶಾಲೆ ಬೆಂಗಳೂರಿನ ನಿವೃತ್ತ ಶಿಕ್ಷಕರಾದ ವಿಜಯ್ ಮಧುಕರ್, ಮಹಾತ್ಮ ಗಾಂಧಿ ಹೈದರಾಬಾದ್ ಕರ್ನಾಟಕ ಕುಷ್ಠರೋಗ ಕಾಲೋನಿಗಳ ಒಕ್ಕೂಟ ಸಂಘದ ಕಲಬುರಗಿ ಅಧ್ಯಕ್ಷರಾದ ಹನುಮಂತ್ ಎಚ್ ದೇವನೂರ ಹಾಗೂ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ನ ಪ್ರೆಸಿಡೆಂಟ್ ಡಾಕ್ಟರ್ ಎಚ್ ವೀರಭದ್ರಪ್ಪ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ರೋಟರಿ ಕ್ಲಬ್ ಕಲಬುರಗಿಯ ಅಧ್ಯಕ್ಷರಾದ ಸಂಧ್ಯಾರಾಜ್ ಸ್ಯಾಮ್ಯುವೆಲ್, ಸಮಾಜ ಸೇವಕರಾದ ಸಂದೇಶ್ ಡ್ಯಾನಿಯಲ್, ಸಂತೋಷ್, ಲೂಯಿಸ್ ದೇವಸುಂದರ್, ನಿರ್ಮಲಾ ವಿ ಹುನುಗುಂದ ಹಾಗೂ ಹೋಲಿ ಕ್ರೈಸ್ಟ್ ಶಾಲೆ ಕೊಕನೂರಿನ ಕಾರ್ಯದರ್ಶಿಗಳಾದ ಮೋನಿಕಾ ಸುಧಾಕರ್ ಪುನೀತ್ ಆಗಮಿಸಿದ್ದರು. ಈ ಸಮಾರಂಭದಲ್ಲಿ ಐಸಿಐಸಿಐ ಬ್ಯಾಂಕ್ ಡೆಪ್ಯೂಟಿ ಮ್ಯಾನೇಜರ್ ಸಿಎಂ ಸೈಮನ್, ಸ್ಟಾಫ್ ನರ್ಸ್ ಮೇರಿ ಸೈಮನ್ ಸೇರಿದಂತೆ ಮಾಸ್ಟರ್ ಸ್ಯಾಮ್ಯುಯಲ್ ಕ್ರಿಸ್ಟೋಫರ್ ಮತ್ತು ಮಾಸ್ಟರ್ ಸ್ಟೀವನ್ ಕ್ರಿಸ್ಟೋಫರ್ ಉಪಸ್ಥಿತರಿದ್ದರು. ಅವರು ಹಲವಾರು ರೀತಿಯಾದಂತಹ ಒಂದು ಪಟ್ಟಿನ ಕೊಟ್ಟರು. ಸೊ ಅವೆಲ್ಲ ಕೂಡ ಇನ್ನು ಕೆಲವೇ ದಿನಗಳು 10-15 ದಿನಗಳಾಗಿ ಅವೆಲ್ಲವೂ ಈ ಒಂದು ಜಾಗದಲ್ಲಿ ನಾವು ನಮ್ಮ ಸಂಸ್ಥೆಯು ಹಾಗೂ ಮಹಾತ್ಮ ಗಾಂಧಿ ಹೈದರಾಬಾದ್ ಕರ್ನಾಟಕ ಕುಷ್ಠರೋಗ ಕಾಲೋನಿಗಳ ಒಕ್ಕೂಟ ಸಂಘ ಇಬ್ಬರು ಕೈ ಜೋಡಿಸಿ ಮಾಡುವಾಗ ಏನಾಗುತ್ತೆ, ಚಪ್ಪಾಳೆ ಶಬ್ದ ಬರುತ್ತಲ್ಲ, ಅದೇ ರೀತಿಯಲ್ಲಿ ಆ ಒಂದು ಸೇವೆ ಕೈಗೂಡುತ್ತೆ ಅಲ್ವಾ. ಈಗ ನೀವು ಈ ಒಂದು ವೇದಿಕೆಯನ್ನು ಉಪಯೋಗಿಸ್ಕೊಳ್ಬೇಕು ಅಲ್ವಾ. ಲಾಸ್ಟ್ ಟೈಮ್ ಎಲ್ಲಾ ಪ್ರಶ್ನೆಗಳನ್ನ ನಿಮ್ನ ಕೇಳಿದೆ, ನೀವೇನು ಪ್ರತಿ ಉತ್ತರ ಕೊಡ್ಲಿಲ್ಲ. ಆಗ ನಾನೇ ನಿಮ್ಗೆ ಉತ್ತರ ಹೇಳಿದೆ, ಪ್ರಶ್ನೆ ನಾನೇ ಕೇಳಿದೆ. ಈಗ ಈ ಒಂದು ವೇದಿಕೆಯನ್ನು ಉಪಯೋಗಿಸ್ಕೊಳ್ರಿ. ನಿಮ್ಗೆ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆ, ಉದಾಹರಣೆ ಸರ್ಕಾರದ ಅಡಿಯಲ್ಲಿ ನಾವು ಏನಾದ್ರೂ ನಿಮ್ಗೆ ಸಹಾಯ ಬೇಕಾ, ಅಲ್ಲಿವರೆಗೂ ಹೊತ್ತುಕೊಂಡು ಹೋಗುವಂತ ಜವಾಬ್ದಾರಿ ನಮ್ಮದಾಗಿರುತ್ತೆ. ನಿಮ್ಮೆಲ್ಲಾ ಒಂದು ನೋವುಗಳಿಗೆ, ನಿಮ್ಮೆಲ್ಲಾ ಒಂದು ಸಂಕಷ್ಟಗಳಿಗೆ ನಾವುಗಳು ನಿಮ್ಮ ಪರವಾಗಿ ನಿಂತ್ಕೊಳ್ತೇವೆ. ಆ ಒಂದು ಮಾತನ್ನು ಎಲ್ಲರ ಮುಂದೆ, ಈ ಒಂದು ಸಮಾಕ್ಷಮದಲ್ಲಿ ದೇವರ ಮುಂದೆ ಈ ಮಾತನ್ನು ಕೊಡುವಂತನಾಗಿದ್ದೇನೆ. ಉದ್ದೇಶ ಈಗ ಫಸ್ಟ್ ನಾನು ಹೇಳಬೇಕಾದ್ರೆ, ಈ ಸಂಸ್ಥೆ ಈ ಕುಷ್ಠರೋಗ ಕಾರ್ಯಕ್ರಮವನ್ನು ಎತ್ತಿಕೊಂಡಿದ್ದಕ್ಕೆ ನಾನು ಹರ್ಷವನ್ನು ವ್ಯಕ್ತಪಡಿಸ್ತೀನಿ ಹಾಗೂ ಅಭಿನಂದನೆ ಸಲ್ಲಿಸ್ತೀನಿ. ತುಂಬಾ ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ. ಈ ತುಂಬಾ ಅವಶ್ಯಕತೆ ಇತ್ತು ಈ ಕಾಲೋನಿಯಲ್ಲಿ. ಈ ನಮ್ಮ ಇಲಾಖೆಯ ವತಿಯಿಂದ ನಿಮ್ಗೆಲ್ಲ ಸಿಗ್ತಾ ಇರುವ ಮಾತ್ರೆಗಳು, MCR ಚಪ್ಪಲ್ಗಳು ಹಾಗೂ ಸೆಲ್ಫ್ ಕೇರ್ ಕಿಟ್ ಎಲ್ಲ ಸದುಪಯೋಗ ಪಡಿಸ್ಕೊಳ್ಳಿ. ಹಾಗೂ ಈಗ ನಮ್ಮ ಸರ್ಕಾರ ವತಿಯಿಂದ ಕೂಡ LCDC ಕಾರ್ಯಕ್ರಮ ಅಂತ ನಾವು ಮಾಡ್ತಾ ಇದೀವಿ. ಆ ಕಾರ್ಯಕ್ರಮ ಅಡಿಯಲ್ಲಿ ತುಂಬಾ ಇನ್ನೂ ಹೆಚ್ಚು ಕೇಸಸ್ ನಮಗೆ ಪತ್ತೆ ಆಗ್ತಾ ಇದೆ. ಇದೆಲ್ಲ ಸದುಪಯೋಗ ತಮಗೆ ಸಿಗಲಿ ಹಾಗೂ ಈ ಸಂಸ್ಥೆಯಿಂದ ಇನ್ನೂ ಹೆಚ್ಚು ಸೌಲಭ್ಯಗಳು ಸಿಗಲಿ ಅಂತ ಆಶಿಸ್ತಾ, ಶ್ವಾಸ ಇರುವವರೆಗೂ ನಾವು ಸೇವೆ ಮಾಡಬೇಕು. ದೇವ್ರನ್ನ ನಾವು ಯಾವಾಗಲೂ ಥ್ಯಾಂಕ್ಸ್ ಹೇಳ್ಬೇಕು. ಸುಡಿಸೋದಂದ್ರೇನು, ಥ್ಯಾಂಕ್ಸ್ ಹೇಳ್ಬೇಕು. ಅದಕ್ಕೆ ಜಾನಪದ ಒಬ್ಬ ಕವಿ ಹಾಡಿದ ನಿಮ್ಗೆಲ್ಲರಿಗೂ ಗೊತ್ತಿದೆ, ಒಳಿತು ಮಾಡು ಮನುಷ್ಯ ನೀನಿರೋದು 3 ದಿವಸ, ಉಸಿರು ನಿಂತ ಮೇಲೆ ನಿನ್ನ ಹೆಸರು ಕರೀತಾರ, ಇಲ್ಲ ಏನಂತಾರೆ, ಹೆಣ ಅನ್ನುತ್ತಾರ, ನಿನ್ನ ಮಣ್ಣ ಮಾಡುತ್ತಾರ, ಇಲ್ಲ ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ ಅಲ್ವಾ. ನೀವು ಒಳ್ಳೆತನದಿಂದ ನಮ್ಮನ್ನ ಸ್ವೀಕಾರ ಮಾಡಬೇಕು. ಬೇರೆಯವರೆಲ್ಲ ಅದಕ್ಕೆ ಕೈ ಜೋಡಿಸ್ಬೇಕು. ಕೈ ಜೋಡಿಸಿದಾಗಲೇ ಅದೇನಾಗುತ್ತೆ, ಆ ಸೇವೆ ಸಫಲತೆ ಹೊಂದುತ್ತೆ. ಅದಕ್ಕೆ ಮುಖ್ಯವಾಗಿ ಯಾರ್ದು ದಯೆ ಬೇಕು ಅಂದ್ರೆ ದೇವರ ದಯೆ ಬೇಕು, ದೇವರ ಕೃಪೆ ಬೇಕು, ಸಹಾಯ ಬೇಕು. ದೇವರನ್ನೇ ನಾವು ಸಹಾಯ ಕೇಳಬೇಕು. ಅದನ್ನ ಯಾವ್ದೋ ಮನುಷ್ಯರ ಮನಸ್ಸಿನಲ್ಲಿ ಮೂಡಿಸಿ ದೇವರು ನಮಗೆ ಸಹಾಯ ಕೊಟ್ಟೇ ಕೊಡ್ತಾನೆ. ಬೇಡಿದಾಗ ದೇವರು ನಮಗೆ ಬರಿಗೈಯಿಂದ ಕಳಿಸಲ್ಲ. ಒಂದು ಪ್ರಯತ್ನ ಒಂದೇನ್ ಮಾಡ್ತಾ ಇದೀವಿ ನಾವು ನಮ್ಮ ಸಂಸ್ಥೆ ಮುಖಾಂತರ, ಅದಕ್ಕೆ ತಾವೆಲ್ಲರೂ ನಮ್ಮ ಸಂಸ್ಥೆ ಪರವಾಗಿ ಪ್ರಾರ್ಥನೆಯಲ್ಲಿ ಇಡೀ ನೀವು ಪ್ರಾರ್ಥನೆ ಮಾಡಿ, ಇನ್ನ ನಮ್ಮ ಅಧ್ಯಕ್ಷರ ಚೇರ್ಮನ್ ಆದ ಸಂತೋಷ ಒಂದು ಕೈ ಬಲಪಡಿಸಿ ಈ ಸಂಸ್ಥೆ ಮುಂದಕ್ಕೆ ಒರೆಸಿ, ಇನ್ನ ಮುಂದಿನ ದಿನಗಳಲ್ಲಿ ಬೇರೆ ಕಡೆನೂ ನಿಮ್ ತರ ಏನೇನ್ ಮಾಡ್ಬೇಕಂತ ಹೇಳಿ ಅವ್ರ ಆಲೋಚನೆಗಳಿದೆ. ದೇವರು ಅವ್ರಿಗೆ ಒಳ್ಳೆ ಆಶೀರ್ವಾದ ನೀಡಲಿ ಅಂತ ಹೇಳಿ, ಇದನ್ನ ನೀವೆಲ್ಲರೂ ಒಂದು ಒಳ್ಳೆ ರೀತಿಯಲ್ಲಿ, ಇದಕ್ಕೆ ನಮ್ದು ಸರ್ಕಾರ ಸಹಾಯದಿಂದ ಮಾಡ್ತೀವಿ ನಾವು. ಮೇಡಮ್ ಅವರು ಇದ್ದಾರೆ, ಇದಕ್ಕೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಏನೇನು ಬೇಕು, ಹಾಗೂ ಮತ್ತು ನಮ್ಮ ರೋಟರಿ ಸಂಸ್ಥೆಯಿಂದ ನಾವು ತಿಂಗಳಲ್ಲಿ 2 ವಾರ 2 ದಿನ ಇಲ್ಲಿ ಬಂದು ನಮ್ಮ ವೈದ್ಯಕೀಯರು ಬಂದು ತಮ್ಮನ್ನು ಅದನ್ನು ಒಂದು ನಾವು ಏರ್ಪಡಿಸುತ್ತೀವಿ. ನಾವು ಅದನ್ನು ನೀವು ಯಾವ ದಿನ ಹೇಳ್ತೀರಿ ಆ ದಿನ ಒಂದು 3 ತಾಸು ಇಲ್ಲಿ ಬಂದು ನಿಮ್ಮ ಮಕ್ಕಳಿಗೆ ಅಲ್ಲಿ ಏನೇನು ವೈದ್ಯದು ಏನೇನು ಬೇಕಾಗುತ್ತೆ ಅದನ್ನೆಲ್ಲ ನಾವು ರೋಟರಿ ಕ್ಲಬ್ ವರ್ತಿಸ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಮ್ಗೆ ಹೇಳಕ್ಕೆ ಬಹಳ ಸಂತೋಷವಾಗುತ್ತೆ. ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್ ಅವರು, ಅದಕ್ಕೂ ಕೂಡ ಒಪ್ಕೊಂಡಿದ್ದಾರೆ. ಮತ್ತು ಈ ಮಹಿಳೆಯರಿಗೆ, ಕುಷ್ಠರೋಗಿ ಮಕ್ಕಳು ಮಹಿಳೆಯರಿದ್ದಾರಲ್ಲ, ಹೆಣ್ಮಕ್ಳು, ಅವರಿಗಾಗಿ ಟ್ರೈನಿಂಗ್, ಯಾವ ಟ್ರೈನಿಂಗ್ ಅದನ್ನ ಮೊದಲು ಎಲ್ಲ ಟ್ರೈನಿಂಗ್ ತೊಂದಾರ, ಹೊಲಿಗೆ ಟ್ರೈನಿಂಗ್.
ಈಗ ಏನದ ಅವ್ರಿಗೆ ಯೂನಿಫಾರ್ಮ್ ಡ್ರೆಸ್ಗಳು ಈ ಅಂಗನವಾಡಿ ಕೇಂದ್ರಕ್ಕಾಗಲಿ ಮತ್ತು ಆಟೋ ಚಾಲಕರಿಗೆ ಒಂದು ಯೂನಿಫಾರ್ಮ್ ಡ್ರೆಸ್ ಇಂಥವು ಹೊಲಿಯೋದಕ್ಕೆ ಒಂದಿಷ್ಟು ಅನುಕೂಲ ಮಾಡಿಕೊಡ್ಬೇಕಂತ ಅವರಲ್ಲಿ ನಾನು ಕೇಳಿದ್ದೀನಿ. ಅದು ಕೂಡ ಒಪ್ಕೊಂಡಿದ್ದಾರೆ. ಈ ಕಾರ್ಯಕ್ರಮ ಬಂದು ನಮ್ಮ ಕಾಲನಿಯಲ್ಲಿ ಬಂದು ಮಾಡಿದ್ದಕ್ಕಾಗಿ ಅವರಿಗೆ ನಾನು ನಮ್ಮ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ಬೇಕು. ಯಾಕಂದರೆ ಇಲ್ಲಿ ಭಾಳ ಜನ ಬರೋದು ಕಡಿಮೆ, ಬಂದು ಭಾಷಣ ಮಾಡಿ ಹೋಗ್ತಾರೆ ಎಷ್ಟೋ ಜನ, ಆದ್ರೆ ಕೆಲಸ ಮಾಡೋರು ಯಾರಿಲ್ಲ. ಅಂಥ ಮಧ್ಯದಲ್ಲಿ ಅವ್ರು ಕೆಲಸ ಮಾಡ್ತೀನಂತ ಒಪ್ಕೊಂಡಿದಾರಲ್ಲ, ಅವರಿಗೆ ನಮ್ಮ ಕಾಲನಿ ಪರವಾಗಿ ನಮ್ಮ ಪರವಾಗಿ ಎಲ್ಲರ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ಬೇಕು. ಕರ್ನಾಟಕ ವಚನ ಸಾಹಿತ್ಯ ಅಕಾಡೆಮಿ ಕಲಬುರಗಿಯ ವತಿಯಿಂದ ಎಸ್ಎಸ್ ತೆಗ್ನೂರು ಕಾಲೇಜಿನಲ್ಲಿ ಸಮತತ್ವ ಬಿತ್ತ ಬನ್ನಿ ಸಮನ್ವಯಕ್ಕಾಗಿ ಕಾರ್ಯಕ್ರಮ ನಡೆಯಿತು. ಕರ್ನಾಟಕ ವಚನ ಸಾಹಿತ್ಯ ಅಕಾಡೆಮಿ ಕೇಂದ್ರ ಸಮಿತಿ ಕಲಬುರಗಿಯ ವತಿಯಿಂದ ಶರಣರಾದ ಲಿಂಗಣ್ಣ ಸತ್ಯಂಪೇಟೆ ಹಾಗೂ ಸಿದ್ದರಾಮಪ್ಪ ಬಾಲಪ್ಪಗೋಳ ಇವರ ಸ್ಮರಣಾರ್ಥ 2019 ಆಗಸ್ಟ್ 6ರಿಂದ 28ರವರೆಗೆ ಸಮತತ್ವ ಬಿತ್ತ ಬನ್ನಿ ಸರ್ವೋದಯಕ್ಕಾಗಿ ಎಂಬ ತಲೆಬರಹದೊಂದಿಗೆ ಮನ ಬೆಸೆದು ಮಾಡೋದಿದೆ ಮಾನವೀಕರಣ ಎಂಬ ಕಾರ್ಯಕ್ರಮದ ಅಡಿಯಲ್ಲಿ ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳಾ ತಲ್ಲಣಗಳು ಎಂಬ ಸಮಾರಂಭವು ದಿನಾಂಕ 6ನೇ ಆಗಸ್ಟ್ 2019 ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಎಸ್ಎಸ್ ತೆಗ್ನೂರ್ ಪದವಿ ಮಹಾವಿದ್ಯಾಲಯದಲ್ಲಿ ಜರುಗಿತು. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಬೆಳಗಾವಿ ಸಿಐಡಿ ವಿಭಾಗದ ಪೊಲೀಸ್ ನಿರೀಕ್ಷಕರಾದ ಜ್ಯೋತಿರ್ಲಿಂಗ ಸಿ ಹೊನಕಟ್ಟಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಎಸ್ಎಸ್ ತೆಗನೂರು ಪದವಿ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಜ್ಯೋತಿ ತೆಗನೂರ ವಹಿಸಿದ್ದರು. ಅನುಭವ ನೀಡಲು ಸರ್ಕಾರಿ ಮಹಾವಿದ್ಯಾಲಯ ಕಲಬುರಗಿಯ ಇತಿಹಾಸ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಇಂದುಮತಿ ಪಾಟೀಲ ಆಗಮಿಸಿದ್ದರು. ಗೌರವ ಅತಿಥಿಗಳಾಗಿ ಶರಣ ಚಿಂತಕರಾದ ಶರಣಗೌಡ ಪಾಟೀಲ್ ಪಾಳ, ಮಲ್ಲಮ್ಮ ಸಿದ್ದರಾಮಪ್ಪ ಬಾಲಪ್ಪಗೋಳ ಹಾಗೂ ಹಿರಿಯ ಕವಿಗಳಾದ ಡಾಕ್ಟರ್ ಅಮೃತಪ್ಪ ಅಣೂರ ಆಗಮಿಸಿದ್ದರು. ಇವತ್ತಿನ ಈ ಕಾರ್ಯಕ್ರಮ ನಿಮ್ಮ ಸಿಲೆಬಸ್ ಅದನ್ನೋ ಇಲ್ಲೋ ಗೊತ್ತಿಲ್ಲ, ನಿಮ್ಮ ಬದುಕಿನ ಸಿಲೆಬಸ್ ಕಂತೂ ಇದು ಬಹಳ ಅವಶ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ಮತ್ತನ್ನ ಬಹಳ ಅಭಿಮಾನಪೂರ್ವಕವಾಗಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾವ ವ್ಯಕ್ತಿ ಸಮಾಜಕ್ಕಾಗಿ ದುಡಿದಿರ್ತಾನೋ, ಯಾವ ವ್ಯಕ್ತಿ ತಮ್ಮ ಇಡೀ ಬದುಕನ್ನ ಈ ಸಮಾಜಕ್ಕಾಗಿ ಮೀಸಲಿಟ್ಟಿರ್ತಾರೋ ಅಂತವ್ರನ್ನ ಗೌರವಿಸಬೇಕಾಗಿರ್ತಕ್ಕಂಥದ್ದು, ಸ್ಮರಿಸಿಕೊಳ್ಬೇಕಾಗಿರ್ತಕ್ಕಂಥದ್ದು ಇವತ್ತಿನ ಸಮಾಜದ ಆದ್ಯ ಕರ್ತವ್ಯ ಅಂತ ಹೇಳಿ ನಾವು ಭಾವಿಸಿಕೊಂಡಿವಿ. ಆ ಕಾರಣಕ್ಕಾಗಿ ಕಳೆದ ಅನೇಕ ವರ್ಷಗಳಿಂದ ಕಲ್ಯಾಣ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ನಾಡಿನಾದ್ಯಂತ ಬಸವ ತತ್ವದ ಪ್ರಸಾರಕ್ಕಾಗಿ, ಬಸವ ತತ್ವದ ಉಳಿವಿಗಾಗಿ, ವಚನ ಸಾಹಿತ್ಯದ ಪ್ರಸಾರಕ್ಕಾಗಿ ನಮ್ಮ ಇಡೀ ಬದುಕನ್ನ ಮೀಸಲಿಟ್ಟಿರ್ತಕ್ಕಂಥ ಈ 2 ಜನ ವ್ಯಕ್ತಿಗಳನ್ನ ಇವತ್ತು ನಾವು ಸ್ಮರಿಸಿಕೊಳ್ತಕ್ಕಂಥ ಕೆಲಸವನ್ನ ಇವತ್ತು ಕರ್ನಾಟಕ ವಚನ ಸಾಹಿತ್ಯ ಅಕಾಡೆಮಿ ಈ ಕಾರ್ಯಕ್ರಮದ ಮೂಲಕ ನಾವು ಮಾಡ್ತಾ ಇದ್ದೀವಿ. ಅಂತ ಒಬ್ಬ ಶ್ರೇಷ್ಠ ಶರಣ ಸಾಹಿತಿಗಳಾಗಿರ್ತಕ್ಕಂಥ ಇವತ್ತು ಲಿಂಗಣ್ಣ ಸತ್ಯಂಪೇಟಪ್ಪ ಅವರು ಇರ್ಬೋದು, ಸಿದ್ದರಾಮಪ್ಪ ಬಾಲಪ್ಪಗೋಳ ಶರಣರು, ಬಹುಶಃ 2 ಜನ ಈ ವ್ಯಕ್ತಿಗಳು ಅಷ್ಟೇ ಅಲ್ಲ, ಈ ಭಾಗದ ಒಂದು ದೊಡ್ಡ ಶಕ್ತಿ ಅಂತಿರ್ತಕ್ಕಂಥ ಆಗಿದ್ರು ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲೇಬೇಕಾಗ್ತದೆ, ನಾವೆಲ್ಲರೂ ಒಪ್ಕೊಳ್ಳೇಬೇಕಾಗ್ತದೆ ಸ್ನೇಹಿತರೆ. ಯಾಕಂತಂದ್ರೆ ಇವತ್ತು ನಿಜವಾಗ್ಲೂ ವಚನ ಸಾಹಿತ್ಯವನ್ನ ಇವತ್ತು 12ನೇ ಶತಮಾನದ ಬಸವಾದಿ ಶರಣರ ವಿಚಾರಗಳನ್ನ ಇವತ್ತಿನ ಸಮಾಜದೊಳಗೆ ಬಿತ್ತಕ್ಕಂಥ ಕೆಲಸವನ್ನ ಬಹಳ ಪ್ರಾಮಾಣಿಕವಾಗಿ ಅವರು ವೃತ್ತಿಯಲ್ಲಿದ್ದುಕೊಂಡರೆ ಈ ಸಮಾಜಕ್ಕೆ ಒಂದು ದೊಡ್ಡ ಬೆಳಕಾಗಿ ಕಂಡಿರ್ತಕ್ಕಂಥವ್ರು ಇವತ್ತು ಸತ್ಯಂಪೇಟೆ ಮತ್ತು ಬಾಲಪ್ಪಗೋಳ ಶರಣರು ಅಂತಕ್ಕಂಥ ಮಾತನ್ನ ಬಹಳ ಅಭಿಮಾನಪೂರ್ವಕವಾಗಿ ಈ ಸಂದರ್ಭ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇದಕ್ಕೆಲ್ಲ ಲಗ್ನ ಆಯ್ತು ಅಂದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಏನು ಬಹಳ ಏನು ಕೆಟ್ಟಿಲ್ಲ, ಆ ಕಡೆ ಎಲ್ಲ ಪಾಶ್ಚಿಮಾತ್ಯ ಶೈಲಿಯವರು ಎಲ್ಲರೂ ಅನುಭವಿಸ್ಲತ್ತಾರ ಮತ್ತು ಅನುಕರಣೆನೂ ಮಾಡ್ತಾ ಇದ್ದಾರೆ. ಅದು ಮಾಡ್ಲಿ. ನಾವು ಇನ್ನ ಉತ್ತರ ಕರ್ನಾಟಕದಾಗ ಬದುಕಿಸಿದೆ ಹೆಂಗಪ್ಪ, ನಾವು 5 ದಿವಸ ಲಗ್ನ ಆಗ್ತಿದ್ವು ಹಿಂದಕ್ಕೆಲ್ಲ. 5 ದಿವಸ ಲಗ್ನ ಆಗ್ತಿದ್ವು. 1 ದಿವಸ ಅಕ್ಕಿ ಕಾಳು ಕಟ್ಟೋದು, 1 ದಿವಸ ಒಳಗಿನ ದೇವ್ರು ಹೊರಗಿನ ದೇವ್ರು, ಮಾಲ್ಗಂಬ ಹಾಕೋದು. ಇವೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರು ಇದರಲ್ಲಿ ಮತ್ತು ಬಡವರಲ್ಲಿ ಎಲ್ಲರೂ ಕೂಡ ಏನು ಒಂದೇ ತತ್ವ, ಒಂದೇ ಸಂಪ್ರದಾಯ ಅನುಭವಿಸ್ತಾ ಇದ್ರು. ಈಗೆಲ್ಲ ಮಾಡ್ರನ್ ಆಗ್ಬಿಟ್ಟವ, ಎಲ್ಲ ಫೇಸ್ಬುಕ್ ವಾಟ್ಸಪ್ ಬಂದವ, ಎಲ್ಲ ಒಂದು 10-15 ಮಿನಿಟ್ನಾಗ ಲಗ್ನ ಆಗ್ತಾವ, ಒಂದು 5-5 ಮಿನಿಟ್ನಾಗ ಡೈವರ್ಸ್ ಆಗ್ತಾವ, ಉಳಿದ ಬಂದು ಪೊಲೀಸರು ಪಳ್ಳಿಗೆ ಬೀಳ್ತಾವ. ಇದು ನಮ್ಮ ಸಂಸ್ಕಾರ ಬಂದದ್ರಿ. ಹಿಂದಕ್ಕೆ ಹಂಗ ಲಗ್ನ ಅದ ಒಂದು ಮನ್ಯಾಗ ಅಂದ್ರೆ ಅಬಾಬ ನೋಡ್ಬೇಕಾಗಿತ್ತು. ಆ ತಾಯಿ ಲಗ್ನ ಆಗಿ ತವ್ರ ಮನೆಯಿಂದ ಬಿಳ್ಕೊಟ್ಟು ಎಲ್ಲಿ ಗಂಡನ ಮನೆಗೆ ಹೋಗ್ತಕ್ಕಂಥ ಸಂದರ್ಭದಾಗ ಆ ಊರವ್ರೆಲ್ಲ ಗಾಡಿ ತಗೊಂಡು ಊರ್ ದಂಡಿಗೆ ಬಂದು ಕಳ್ಸ್ಲಿಕ್ ಬರ್ತಿದ್ರು. ಕಳ್ಸ್ಲಿಕ್ ಬಂದು ಏನ್ ಹೇಳ್ತಿರು, ಊರ್ ಮಂದಿ ಬಿಕ್ಕು ಬಿಕ್ಕು ಹೇಳ್ತಿದ್ರು. ಅದಕ್ಕ ಅವ್ರ ಅಣ್ಣ ಆದ ಹೇಳ್ತಿದ್ರು, ತಮ್ಮ ಆದ್ರು ಹೇಳ್ತಿರು, ಗೆಳೆಯ ಗೆಳತಿರು, ಬಂಧು ಬಳಗಳು ಹೇಳ್ತಿರು, ಏನು ಬ್ಯಾಡ ತಂಗಿ ತವರೂರ ಹೋಗಾಗ ಹಕ್ಕು ಬ್ಯಾಡ ಕಣ್ಣೀರ. ಆ ತತ್ವ ಹೆಂಗಿದೆ ಅಂದ್ರೆ
ಮರಿಬ್ಯಾಡ ತಂಗಿ ತವರೂರ ಹೋಗಾಗ ಹಕ್ಕು ಬೇಡ ಕಣ್ಣೀರ ಹೋಗಾಗ ಹಕ್ಕು ಬೇಡ ಕಣ್ಣೀರ ಗಂಡನೇ ನಿನಗೆ ದೇವರ ಮರಿಬ್ಯಾಡ ತಂಗಿ ತವರೂರ ಹೋಗಾಗ ಹಕ್ಕು ಬೇಡ ಕಣ್ಣೀರ ಊರು ಮಂದಿ ಕಳ್ಸಕ್ಕ ಬಂದಾರ ನಿನ್ನ ಗೆಳತರೆಲ್ಲರೂ ಕೂಡ್ಯಾರ ಊರು ಮಂದಿ ಕಳ್ಸಕ್ಕ ಬಂದಾರ ನಿನ್ನ ಗೆಳತರೆಲ್ಲರೂ ಸೇರ್ಯಾರ ಹೋಗಿ ಬಾಬಾಲಿ ಅಂತಾರ ಹೋಗಿ ಬಾಬಾಲಿ ಅಂತಾರ ತಂದೆ ತಾಯಿ ಬಿಕ್ಕಿ ಬಿಕ್ಕಿ ಅಳ್ತಾರ ಮರಿಬ್ಯಾಡ ತಂಗಿ ತವರೂರ ಹೋಗಾಗ ಹಕ್ಕು ಬ್ಯಾಡ ಕಣ್ಣೀರ. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ವಚನ ಸಾಹಿತ್ಯ ಅಕಾಡೆಮಿ ಕಲಬುರಗಿಯ ಅಧ್ಯಕ್ಷರಾದ ವಿಜಯಕುಮಾರ ಪಾಟೀಲ್ ತೇಗಲತಿಪ್ಪಿ ಸೇರಿದಂತೆ ಎಸ್ಎಂ ಪಟ್ಟಣ್ಕರ್, ಶಿವರಾಜ್ ಅಂಡಗಿ, ಪರಮೇಶ್ವರ್ ಶಟಕಾರ, ಡಾಕ್ಟರ್ ಕೆ ಗಿರಿಮಲ್ಲ, ಬಿಎಂ ಪಾಟೀಲ್ ಕಲ್ಲೂರ, ಶಿವಾನಂದ ಮಠಪತಿ, ಜಗದೀಶ ಮರಪಳ್ಳಿ, ರವೀಂದ್ರ ಕುಮಾರ್ ಬಂಟನಹಳ್ಳಿ, ಪ್ರಸನ್ನ ವಾಂಜರಖೇಡೆ, ಹನುಮಂತ ಅಟ್ಟೂರ, ವಿನೋದ ಜೇನವರಿ, ಶ್ರೀಕಾಂತಗೌಡ ತಿಳಗುಳ, ಮಾಲತಿ ರೇಷ್ಮಿ, ಸವಿತಾ ಪಾಟೀಲ, ಜಗದೇವಿ ಚಟ್ಟಿ ಹಾಗೂ ಸತೀಶ್ ಸಜ್ಜನ್ ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದ ಹತ್ತಿರವಿರುವ ಅಂಧ ಬಾಲಕರ ಶಾಲೆಯಲ್ಲಿ ವಿಜಯ್ ಕುಮಾರ್ ಚೌಹಾಣ್ ಅವರ 39ನೇ ಹುಟ್ಟುಹಬ್ಬ ಆಚರಣೆ ಮಾಡಲಾಯಿತು. ಕಲಬುರಗಿ ಮಹಾನಗರದ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದ ಹತ್ತಿರವಿರುವ ಸರ್ಕಾರಿ ಅಂಧ ಬಾಲಕರ ವಸತಿ ಶಾಲೆಯಲ್ಲಿ ಇಂದು ಗೆಳೆಯರ ಬಳಗದ ವತಿಯಿಂದ ವಿಜಯ್ ಕುಮಾರ್ ಚೌಹಾಣ್ ರವರ 39ನೇ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಪ್ರಕಾಶ್ ಪಾಟೀಲ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ದಿವಸ ನಮ್ಮೆಲ್ಲರ ಸ್ನೇಹಿತರಾದಂಥ ವಿಜಯ್ ಕುಮಾರ್ ಚೌಹಾಣ್ ಅವರ 39ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಈ ಒಂದು ಅಂಧ ಮಕ್ಕಳ ಶಾಲೆಯಲ್ಲಿ ಅವರಿಗೆ ಊಟದ ವ್ಯವಸ್ಥೆ ಮಾಡೋ ಮುಖಾಂತರ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಿದ್ದೇವೆ. ಆ ಅಂಧ ಮಕ್ಕಳಿಗೂ ಆ ದೇವರು ಕಣ್ಣು ಬರೋಂಥ ಶಕ್ತಿ ಕೊಡಲಿ ಹಾಗೂ ನಮ್ಮೆಲ್ಲರ ಸ್ನೇಹಿತ ಮಿತ್ರರಾದಂಥ ವಿಜಯ್ ಕುಮಾರ್ ಚೌಹಾಣ್ ಅವರಿಗೂ ಸಹ ಅವರ ಜೀವನದಲ್ಲಿ ಆರೋಗ್ಯ ಆಯುಷು ಕೊಟ್ಟು ಆ ದೇವರು ಕಾಪಾಡಲಿ. ಅವರು ಮಾಡ್ತಕ್ಕಂಥ ಜೀವನದಲ್ಲಿ ಒಳ್ಳೆಯ ಒಂದು ಭವಿಷ್ಯ, ಉತ್ತಮ ಭವಿಷ್ಯ ಆಗಲಿ ಅಂತ ನಮ್ಮೆಲ್ಲರ ಸ್ನೇಹಿತರ ಪರವಾಗಿ ನಾನು ಈ ಒಂದು ಆಶಯವನ್ನು ವ್ಯಕ್ತಪಡಿಸ್ತೇನೆ. ಶುಭಾಶಯ ಶುಭಾಶಯ ಜನ್ಮದಿನದ ಶುಭಾಶಯ ತಾಯಿ ತಂದೆಗಳ ಬಾಳಿನ ಬೆಳಕು ಲಾಲ ಲಾಲ ಅವರ ಸೇವೆಯನ್ನು ನೀವು ಮಾಡಬೇಕು ಲಾಲ 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 ಗುರುಪುಟ್ಟರಾಜರ ಶುಭವಾಗಲಿ ಎಂದು ಗುರುಪುಟ್ಟರಾಜರ ಆಶೀರ್ವಾದವಿರಲಿ.
ಈ ಸಂದರ್ಭದಲ್ಲಿ ಪ್ರಕಾಶ್ ಪಾಟೀಲ, ಬಸವರಾಜ್ ಚೆಟ್ಟಿ, ದಿಲೀಪ್ ಹುಡಲ್ಕರ್, ಅರುಣ್, ರಾಜ್ಕುಮಾರ, ಅಜಯ್, ಸದ್ದಾಂ, ದಾದುರಾಜು ಹಾಗೂ ಸೇರಿದಂತೆ ಗೆಳೆಯರ ಬಳಗದ ಇತರೆ ಸದಸ್ಯರುಗಳು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಭೀಮರಾಯ್ ಹೇಮನೂರ್ ಅವರ ಕೃತಿಯನ್ನ ಬಿಡುಗಡೆ ಮಾಡಲಾಯಿತು. ಕಲಬುರಗಿ ನಗರದ ಕನ್ನಡ ಭವನದ ಸುವರ್ಣ ಸಭಾಭವನದಲ್ಲಿ ಭೀಮರಾಯ್ ಹೇಮನೂರ್ ರಚಿಸಿದ ಮುಳ್ಳು ಚೆಲ್ಲಿದ ಹಾದಿಗೆ ಕೃತಿಯನ್ನು ಬಿಡುಗಡೆಗೊಳಿಸಲಾಯಿತು. ಯಾವುದೇ ಒಂದು ಸಾಹಿತ್ಯ ಕೃತಿಯನ್ನು ಬಿಡುಗಡೆಗೊಳಿಸುವುದು ಅಥವಾ ಲೋಕಾರ್ಪಣೆಗೊಳಿಸುವುದು ಅಥವಾ ಜನಾರ್ಪಣೆಗೊಳಿಸುವುದು ಒಬ್ಬ ಸಾಹಿತಿಗೆ ಅತ್ಯಂತ ಒಂದು ಗೌರವದ ಮತ್ತು ಅಭಿಮಾನದ ಒಂದು ಸಂದರ್ಭ ಮತ್ತು ಸನ್ನಿವೇಶ. ಕಾರ್ಯಕ್ರಮ ಸ್ವಲ್ಪ ತಡವಾಗಿ ಪ್ರಾರಂಭವಾಗಿದ್ದರಿಂದ ಮತ್ತು ಈ ಕೃತಿಯ ಬಗೆಗೆ ಮಾತನಾಡಲಿಕ್ಕೆ ಹಿರಿಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವುದರಿಂದ ನಾನು ಒಂದು 15 ನಿಮಿಷಗಳ ಅವಧಿಯಲ್ಲಿ ಕೆಲವು ಮಾತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಭೀಮರಾಯರನ್ನು ನೋಡಿದ್ದು ಇವತ್ತೇ. ಅವರವರ ಕೃತಿಯನ್ನು ನಾನು ಒಂದು 10-15 ದಿವಸಗಳಿಂದ ನೋಡ್ತಾ ಬಂದೆ. ಈ ಕೃತಿಯನ್ನು ತಗೊಂಡೇ ನಾನು ಅಲ್ಲಿ ಪ್ರವಾಸ ಕೂಡ ಮಾಡಿದೆ. ಹೋದವರೆಲ್ಲ ಪ್ರವಾಸದಲ್ಲೇ ಕಳೆದಿದ್ದರಿಂದ ಈ ಮುಳ್ಳು ಚೆಲ್ಲಿದ ಹಾದಿಗೆ ಧಾರವಾಡದ ಬೀದಿಗಳಲ್ಲೂ ಕೂಡ ಅಲ್ಲಾಡುವಂತು ನನ್ನ ಜೊತೆ. ಬೇಂದ್ರೆ ಭವನದಲ್ಲೂ ನನ್ನ ಜೊತೆ ಇತ್ತು, ಕರ್ನಾಟಕ ವಿಶ್ವವಿದ್ಯಾಲಯದಲ್ಲೂ ಕೂಡ ನನ್ನೊಂದಿಗಿತ್ತು. ಸಮಯ ಸಿಕ್ಕಾಗಲೆಲ್ಲ ಈ ಸಂಗ್ರಹದ ಕವನಗಳನ್ನು ನಾನು ಅತ್ಯಂತ ಆಸಕ್ತಿಯಿಂದ ಮತ್ತು ಪ್ರೀತಿಯಿಂದ ಓದಿದ್ದೇನೆ ಅಥವಾ ಅಧ್ಯಯನ ಮಾಡಿದ್ದೇನೆ ಅಂತ ಹೇಳಬೇಕು. ಈ ಮುಳ್ಳು ಚೆಲ್ಲಿದ ಹಾದಿಗೆ ಅನ್ನುವ ಒಂದು ಶೀರ್ಷಿಕೆಯನ್ನು ಬಹಳ ತುಂಬ ಆಕರ್ಷಕವಾದದ್ದು. ಬರೀ ಆಕರ್ಷಕವಾದದ್ದಲ್ಲ, ವಸಂತ ಕುಷ್ಟಗಿಯವರು ಒಂದು ಅದ್ಭುತವಾದಂಥ ಮುನ್ನುಡಿಯನ್ನು ಬರೆದಿದ್ದಾರೆ. ಆ ಮುನ್ನುಡಿ ಎಷ್ಟು ಅದ್ಭುತವಾಗಿದೆ ಅಂದರೆ ನೀವು ಅದನ್ನು ಓದಿಬಿಟ್ರೆ ನಾನೆಲ್ಲ ಯಾರು ಮಾತನಾಡುವ ಅಗತ್ಯನೇ ಇಲ್ಲ, ಅಷ್ಟು ಚೆನ್ನಾಗಿ ಅವರು ಮುನ್ನುಡಿಯನ್ನು ಬರೆದಿದ್ದಾರೆ. ಇದನ್ನು ಓದಿದ ಮೇಲೆ ವಿಕ್ರಮ ವಿಸಾಜಿ ಮಾತಾಡದೆ ಕುಷ್ಟಗಿಯವರು ಅದ್ಭುತವಾದ ಮುನ್ನುಡಿ ಬರೆದಿದ್ದಾರೆ ಅಂತ ಹೇಳಿ. ಇದು ಕೇವಲ ಆಕರ್ಷಕ ಮಾತ್ರ ಆಗಿಲ್ಲ, ಒಂದು ಇಟ್ಸ್ ವೆರಿ ಸಿಂಬಾಲಿಕ್. ಆ ಸಿಂಬಾಲಿಕ್ ಬಗೆಗೆ ಕೆಲವು ಮಾತುಗಳನ್ನು ನಾನು ಈ ಸಂದರ್ಭದಲ್ಲಿ ಹಾಗೆ ಇಷ್ಟಪಡ್ತೇನೆ. ನಮ್ಮೆಲ್ಲರಿಗೂ ಗೊತ್ತು, ಕಾವ್ಯ ಆತ್ಮ ಸಾಕ್ಷಾತ್ಕಾರದ ಕಾವ್ಯವೂ ಇದೆ ಮತ್ತು ಆತ್ಮ ಶೋಧನೆಯ ಕಾವ್ಯವೂ ಇದೆ. ಆತ್ಮ ಸಾಕ್ಷಾತ್ಕಾರದ ಕಾವ್ಯ ಅಂದರೆ ಮಧುರಚಂದ್ರರ ಕಾವ್ಯ, ಸ್ವಲ್ಪ ಮಟ್ಟಿಗೆ ಬೇಂದ್ರೆಯವರ ಕಾವ್ಯ, ಸ್ವಲ್ಪ ಮಟ್ಟಿಗೆ ಟ್ಯಾಗೂರ್ ಅವರ ಕಾವ್ಯ, ಅರವಿಂದ್ ಅವರ ಕಾವ್ಯ, ಅರವಿಂದ ಘೋಷ್, ಇವೆಲ್ಲ ಆತ್ಮ ಸಾಕ್ಷಾತ್ಕಾರದ ಕಾವ್ಯಗಳು. ಕನ್ನಡದಲ್ಲಿ ವಚನಗಳು, ಇಡೀ ವಚನ ಸಾಹಿತ್ಯ ಅಥವಾ ಆತ್ಮ ಸಾಕ್ಷಾತ್ಕಾರದ ಸಾಹಿತ್ಯ. ಅದರಲ್ಲೂ ವಿಶೇಷವಾಗಿ ಅಲ್ಲಮ ಪ್ರಭು ಮತ್ತು ಅಕ್ಕಮಹಾದೇವಿ, ಇದು ಆತ್ಮ ಸಾಕ್ಷಾತ್ಕಾರದ ಒಂದು ಕಾವ್ಯ. ಈ ಸಮಾರಂಭದಲ್ಲಿ ಲಿಂಗರಾಜಪ್ಪ ಅಪ್ಪ, ಪ್ರೊಫೆಸರ್ ವಸಂತ ಕುಷ್ಟಗಿ, ಪ್ರೊಫೆಸರ್ ಬಸವರಾಜ್ ಡೊಣ್ಣೂರ, ಬಿಆರ್ ನನಜಗಿ, ಬಿಎಚ್ ನಿರಗುಡಿ, ರಾಜಶೇಖರ್ ಮಾಂಗ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇದಿಷ್ಟು ನಮ್ಮ ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಸುದ್ದಿ ಸಮಯ ಕಲಬುರಗಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇದು ಎಸ್ಎಸ್ ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಬೋಸ್ಗ, ಆಳಂದ ರೋಡ್, ಕಲಬುರಗಿ.
ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ದಿ ವಿಷನ್ ನೀಟ್ ಅಕಾಡೆಮಿ ಕಲಬುರಗಿ 2019 ಬ್ಯಾಚ್ ನ ಪ್ರವೇಶಗಳು ಪ್ರಾರಂಭಗೊಂಡಿವೆ. ಸಂಪರ್ಕಿಸಿ ಸನ್ನಿಧಾನ, ದೇವ್ನಗರ್ ಕ್ರಾಸ್, ಹಳೆ ಜೇವರ್ಗಿ ರಸ್ತೆ, ರಾಮ್ ಮಂದಿರ, ಕಲಬುರಗಿ.